So in our last class we discussed with the different category of data types available in Java. There were 4 major categories: integer, floating point numbers, character, boolean. ಈ ಕ್ಲಾಸಲ್ಲಿ we shall look into the concept called as variables and also arrays. ಸೊ ವೇರಿಯಬಲ್ ಅಂದರೆ ಏನು? ಈಗ ನಾನು ಯಾವುದೇ ಒಂದು ಪ್ರೋಗ್ರಾಮ್ನ ಬರೀಬೇಕು ಅಂದರೆ ಆ ಪ್ರೋಗ್ರಾಮಲ್ಲಿ ಏನಾದ್ರು ಮ್ಯಾನಿಪುಲೇಷನ್ಸ್ ಮಾಡಬೇಕು ಅಂದರೆ, ಆ ಪ್ರೋಗ್ರಾಮಲ್ಲಿ ಏನಾದ್ರು ಆಪ್ರೇಷನ್ಸ್ ಮಾಡಬೇಕು ಅಂದರೆ ಐ ನೀಡ್ ವೇರಿಯಬಲ್. ಆ ವೇರಿಯಬಲ್ಸ್ಗೆ ನಾನು ವ್ಯಾಲ್ಯೂಸ್ನ ಸ್ಟೋರ್ ಮಾಡಿ ಆ ವೇರಿಯಬಲ್ಸಲ್ಲಿ ಸುಮಾರು ಮ್ಯಾನಿಪುಲೇಷನ್ಸ್ನ ಆಪರೇಷನ್ಸ್ನ ಅಪ್ಲೈ ಮಾಡ್ಕೋತೀನಿ. ಸೊ ದಿಸ್ ವೇರಿಯಬಲ್ಸ್ ಏನಿರುತ್ತೆ ದಟ್ ವಿಲ್ ಬಿ ಗೆಟಿಂಗ್ ಸ್ಟೋರ್ಡ್ ಇನ್ ಮೆಮೊರಿ. ಈ ವೇರಿಯಬಲ್ಸ್ನ ನಾನು ಮೆಮೊರಿಲಿ ಸ್ಟೋರ್ ಮಾಡ್ತಾ ಇರ್ತೀನಿ. ಸೊ ಮೆಮೊರಿಲಿ ಒಂದಿಷ್ಟು ಅಮೌಂಟ್ ಆಫ್ ಜಾಗನ ವೇರಿಯಬಲ್ಲು ಆಕ್ಯುಪೈ ಮಾಡ್ಕೋತಾ ಇರುತ್ತೆ. ಸೊ ಅದಕ್ಕೆ ಸಿಂಪಲ್ಲಾಗಿ ನಾನು ಡಿಫೈನ್ ಮಾಡೋದಾದರೆ ವೇರಿಯಬಲ್ನ ಏನಂತ ಕರಿಬೋದು ಅಂದರೆ, ವೇರಿಯಬಲ್ ಇಸ್ ಎ ಬೇಸಿಕ್ ಯೂನಿಟ್ ಆಫ್ ಸ್ಟೋರೇಜ್. ಸೊ ಅದೊಂದು ಬೇಸಿಕ್ ಯೂನಿಟ್ ಆಫ್ ಸ್ಟೋರೇಜ್ ಅಂತ ಕರಿಬೋದು. ಸೊ ನೆಕ್ಸ್ಟು ವೇರಿಯಬಲ್ದು ಡೆಫಿನೇಷನ್ ತಿಳ್ಕೊಂಡ್ಮೇಲೆ ಹೌ ವಿ ಕ್ಯಾನ್ ಡಿಕ್ಲೇರ್ ಎ ವೇರಿಯಬಲ್, ವಾಟ್ ಈಸ್ ದ ಸಿಂಟ್ಯಾಕ್ಸ್ ಟು ಡಿಕ್ಲೇರ್ ಎ ವೇರಿಯಬಲ್. ಸೊ ದಟ್ ವಿಲ್ ಬಿ ದ ನೆಕ್ಸ್ಟ್ ಟಾಪಿಕ್. ಸೊ ಯಾವ ರೀತಿ ನಾವು ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೋಬೋದು, ಅದಕ್ಕೆ ಏನಾದರೂ ಸಿಂಟ್ಯಾಕ್ಸ್ ಇದೆಯಾ ಅನ್ನೋದನ್ನ ಈ ಟಾಪಿಕಲ್ಲಿ ಕಲಿತೀವಿ. ಸೊ ಈ ಟಾಪಿಕಲ್ಲಿ ನಾವು ಕಲಿಯೋದು ಏನು ಕಲಿತೀವಿ ಅಂದರೆ, ಫಸ್ಟು ಸಿಂಟ್ಯಾಕ್ಸ್ನ ಅಬ್ಸರ್ವ್ ಮಾಡೋಕ್ಕಿಂತ ಮುಂಚೆ ವಿ ನೀಡ್ ಟು ಅಬ್ಸರ್ವ್ ದ ಎಕ್ಸಾಂಪಲ್. ಫಸ್ಟ್ ವಿ ಶಲ್ ಲುಕ್ ಇನ್ ಟು ದ ಎಕ್ಸಾಂಪಲ್ ಆಫ್ how to declare a variable and how to initialize a value to the variable. ನೀವು ಆಗಲೇ ಸಿ ಮತ್ತು C++ ಅಲ್ಲಿ ಯೂಸ್ ಮಾಡಿದ್ದೀರಾ. ಫಸ್ಟು ಡೇಟಾ ಟೈಪ್ ಬರ್ಕೋತೀರಾ, ಡೇಟಾ ಟೈಪ್ ಆದಮೇಲೆ ವೇರಿಯಬಲ್ ನೇಮ್ ಬರ್ಕೋತೀರಾ. ವ್ಯಾಲ್ಯೂಸ್ ಏನಾದ್ರು ಇನಿಷಿಯಲೈಸ್ ಮಾಡೋದಿದ್ರೆ ಈಕ್ವಲ್ಸ್ ಹಾಕಿ ಏನು ವ್ಯಾಲ್ಯೂ ಬೇಕು ಅದನ್ನು ಆ ಕರೆಸ್ಪಾಂಡಿಂಗ್ ವೇರಿಯಬಲ್ಗೆ ಇನಿಷಿಯಲೈಸ್ ಮಾಡ್ಕೋತೀರಾ. ಸೊ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ ವಿ ಹ್ಯಾವ್ ಡಿಕ್ಲೇರ್ಡ್ 3 variables A, B and C. All these 3 variables are of integer data type and those 3 variables have been assigned with the values 10, 5 and 15. ಈ 3 ವ್ಯಾಲ್ಯೂಸ್ನ ಈ 3 ವೇರಿಯಬಲ್ಗೆ ನಾವು ಅಸೈನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಈ ಎಕ್ಸಾಂಪಲ್ ನೋಡಾದ್ಮೇಲೆ ಐ ಕ್ಯಾನ್ ಲುಕ್ ಇನ್ ಟು ದ ಸಿಂಟ್ಯಾಕ್ಸ್. ಇಂಟ್ ಅನ್ನೋದೇನು ಒಂದು ಡೇಟಾ ಟೈಪು, ಎ ಇಸ್ ಎ ವೇರಿಯಬಲ್ ವಿಚ್ ಇಸ್ ಎ ಟೈಪ್ ಆಫ್ ಐಡೆಂಟಿಫೈಯರ್. ಸೊ ಐಡೆಂಟಿಫೈಯರ್ ಬರ್ಕೊಂಡಿದ್ದೀನಿ. ನೆಕ್ಸ್ಟು ವ್ಯಾಲ್ಯೂ ಈಕ್ವಲ್ಸ್ ಹಾಕ್ಬಿಟ್ಟು ನಾನು ಏನು 10 ಅಂತ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ, ಆ 10 ವ್ಯಾಲ್ಯೂ ಇದು ಕಾಮ್ ಹಾಕಿ. ನೆಕ್ಸ್ಟ್ ಫರ್ದರ್ ಐಡೆಂಟಿಫೈಯರ್ಸ್ ಇತ್ತು ಅಂದರೆ ಬಿ ಅಥವಾ ಸಿ ಇತ್ತು ಅಂದರೆ ಕಾಮ್ ಹಾಕಿ ಫರ್ದರ್ ಐಡೆಂಟಿಫೈಯರ್ಸ್ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಹೌ ಟು ಡಿಕ್ಲೇರ್ ಎ ವೇರಿಯಬಲ್ ಆ್ಯಂಡ್ ಟು ಇನಿಷಿಯಲೈಸ್ ದ ವ್ಯಾಲ್ಯೂ ಟು ಎ ವೇರಿಯಬಲ್. ಸೊ ವೇರಿಯಬಲ್ ಇಸ್ ಎ ಬೇಸಿಕ್ ಯೂನಿಟ್ ಆಫ್ ಸ್ಟೋರೇಜ್ ಇನ್ Java. Next, a variable can be syntactically declared and initialized as shown below. Next concept when it comes to variable in Java is sometimes we won't be initializing the value for a variable initially. That means when we are writing the program, now variable ge value na alli initialize madalla. Rather the initialization for that particular variable takes place during run time. ಸೊ ರನ್ ಟೈಮಲ್ಲಿ ಅಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋ ಟೈಮಲ್ಲಿ ಒಂದು ವೇರಿಯಬಲ್ಗೆ ವ್ಯಾಲ್ಯೂ ಅಸೈನ್ ಆದರೆ ಅದನ್ನು ನಾವು ಡೈನಾಮಿಕ್ ಇನಿಷಿಯಲೈಸೇಷನ್ ಆಫ್ ವೇರಿಯಬಲ್ ಅಂತ ಕರಿಬೋದು. ಸೊ ಇಫ್ ಯು ಆರ್ ಅಸೈನಿಂಗ್ ಎ ವ್ಯಾಲ್ಯೂ ಟು ಎ ವೇರಿಯಬಲ್ ಡ್ಯೂರಿಂಗ್ ರನ್ ಟೈಮ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಡೈನಾಮಿಕ್ ಇನಿಷಿಯಲೈಸೇಷನ್ ಆಫ್ ಎ ವೇರಿಯಬಲ್. As you can observe in this particular example, I have taken 2 variables B and C. B contains the value 10, C contains value 20. For this particular C variable, let's make this one as A. This is A and this is B. For this particular C variable, I have not initialized any value, but it is calculated by finding the square root of A into A plus B into B. A into A ಅಂದರೆ 20 into 20 ಪ್ಲಸ್ 10 into 10. ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಿ ಅವಾಗೇನು ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂ ನಂದು ಸಿ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಆಗೋದು ನಂದು ಎಕ್ಸಿಕ್ಯೂಷನ್ ಟೈಮಲ್ಲಿ ಅಥವಾ ರನ್ ಟೈಮಲ್ಲಿ. ಸೊ ರನ್ ಟೈಮಲ್ಲಿ ಏನಾದ್ರು ಕ್ಯಾಲ್ಕುಲೇಷನ್ ಆಗಿ ಎಕ್ಸಿಕ್ಯೂಷನ್ ಆಗಿ ಒಂದು ವೇರಿಯಬಲ್ಗೆ ವ್ಯಾಲ್ಯೂ ಅಸೈನ್ ಆದರೆ ಅದನ್ನು ನಾವು ಡೈನಾಮಿಕ್ ಇನಿಷಿಯಲೈಸೇಷನ್ ಆಫ್ ಎ ವೇರಿಯಬಲ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಡೈನಾಮಿಕ್ ಇನಿಷಿಯಲೈಸೇಷನ್ ಆಫ್ ವೇರಿಯಬಲ್. Next we shall move on to the next topic, which is scope and lifetime of a variable.
ಒಂದು ವೇರಿಯೇಬಲ್ ಅಂತ ತಗೊಂಡ್ಮೇಲೆ ಆ ವೇರಿಯೇಬಲ್ಗೆ ಅದರದೇ ಆದಂಥ ಒಂದು ಸ್ಕೋಪ್ ಅಂತ ಇರುತ್ತೆ ಮತ್ತು ಲೈಫ್ ಟೈಮ್ ಇರುತ್ತೆ. ಏನು ಸ್ಕೋಪ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದಾಗ ಈ ವೇರಿಯೇಬಲ್ ವೈನ ಇವೆರಡು ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ನಾನು ಡಿಕ್ಲೇರ್ ಮಾಡಿ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಆ ವೇರಿಯೇಬಲ್ ವೈನ ನಾನು ಈ ಔಟ್ಸೈಡ್ ಫ್ಲವರ್ ಬ್ರ್ಯಾಕೆಟ್ ಏನಾದ್ರು ಆಕ್ಸೆಸ್ ಮಾಡಿ ಪ್ರಿಂಟ್ ಮಾಡೋಕ್ಕೆ ಹೋದಾಗ ಇಟ್ ಗಿವ್ಸ್ ಮಿ ಎರರ್ ಬಿಕಾಸ್ ದ ಸ್ಕೋಪ್ ಆಫ್ ದಿಸ್ ಪರ್ಟಿಕ್ಯುಲರ್ ವೇರಿಯೇಬಲ್ ಇಸ್ ಓನ್ಲಿ ಇನ್ ಬಿಟ್ವೀನ್ ದಿಸ್ ಫ್ಲವರ್ ಬ್ರ್ಯಾಕೆಟ್. ಸೊ ಈ ವೈ ವೇರಿಯೇಬಲ್ದು ಸ್ಕೋಪು ಈ ಫ್ಲವರ್ ಬ್ರ್ಯಾಕೆಟ್ ಒಳಗೆ, ಇದನ್ನು ಬ್ಲಾಕ್ ಅಂತಲೂ ಕರಿತೀವಿ. ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ನು ಕ್ಲೋಸ್ ಆಗಿರೋದನ್ನ ಬ್ಲಾಕ್ ಅಂತಲೂ ಕರಿತೀನಿ ಅಥವಾ ಸ್ಕೋಪ್ ಅಂತಲೂ ಕರಿತೀನಿ. ಸೊ ಟು ಕಮ್ ಟು ಕನ್ಕ್ಲೂಷನ್ ಐ ಕ್ಯಾನ್ ಸೇ ದಟ್ ದ ಸ್ಕೋಪ್ ಆಫ್ ವೇರಿಯೇಬಲ್ ವೈ ಈಸ್ ಲಿಮಿಟೆಡ್ ಟು ಇಟ್ಸ್ ಬ್ಲಾಕ್. So that means you cannot access a variable outside its block or outside its scope because ಇಲ್ಲಿ y ವೇರಿಯೇಬಲ್ಲು ಡಿಕ್ಲೇರ್ ಅಥವಾ ಇನಿಷಿಯಲೈಸ್ ಆಗಿರೋದು ಈ ಸ್ಕೋಪ್ ಒಳಗೆ, ಈ ಫ್ಲವರ್ ಬ್ರ್ಯಾಕೆಟ್ ಓಪನ್ನು ಕ್ಲೋಸ್ ಆಗಿದೆಯಲ್ಲ ಈ ಸ್ಕೋಪು ಈ ಬ್ಲಾಕ್ ಒಳಗೆ ಡಿಕ್ಲೇರ್ ಇನಿಷಿಯಲೈಸ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ವೇರಿಯೇಬಲ್ನ ನಾನು ಔಟ್ಸೈಡ್ ಸ್ಕೋಪ್ ಆಕ್ಸೆಸ್ ಮಾಡೋಕ್ಕೆ ಆಗೋದಿಲ್ಲ. ಹಂಗೇನಾದ್ರು ಆಕ್ಸೆಸ್ ಮಾಡಿದ್ರೆ ಇಟ್ ಗಿವ್ಸ್ ಮೀ ಸಿಂಟ್ಯಾಕ್ಸ್ ಎರರ್. So I can come to a conclusion that the lifetime of a variable is limited to its scope, or I can say the lifetime of a variable is limited to its block. ನಂದು ವೇರಿಯೇಬಲ್ದು ಲೈಫ್ ಟೈಮು ಅದರದ್ದು ಸ್ಕೋಪು ಅಥವಾ ಅದರದ್ದು ಬ್ಲಾಕ್ಗೆ ಮಾತ್ರ ಲಿಮಿಟೆಡ್. ಆ ಸ್ಕೋಪು ಬ್ಲಾಕ್ನ ಬಿಟ್ಟು ಈಚೆಗಡೆ ಏನಾದರೂ ನಾನು ಆ ವೇರಿಯೇಬಲ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆವಾಗ ನನಗೆ syntax error ಬರುತ್ತೆ. So this is one of the point you need to remember with respect to scope and lifetime of a variable. That means the lifetime of a variable is limited to its scope, or I can say the lifetime of a variable is limited to its block. So next point, as you all know, ನಾನು ಜಾವಾದಲ್ಲಿ ಅಥವಾ C++ಅಲ್ಲಿ ಐ ಕ್ಯಾನ್ ಡಿಕ್ಲೇರ್ ಮೈ ವೇರಿಯೇಬಲ್ಸ್ ಎನಿವೇರ್ ಇನ್ ದ ಪ್ರೋಗ್ರಾಮ್, ನಾಟ್ ನೆಸೆಸರಿಲಿ ಎಟ್ ದ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್. ಐ ಕ್ಯಾನ್ ಡಿಕ್ಲೇರ್ ದ ವೇರಿಯೇಬಲ್ಸ್ ಎನಿವೇರ್ ಇನ್ ದ ಪ್ರೋಗ್ರಾಮ್, ಬಟ್ ಐ ಶುಡ್ ಡಿಕ್ಲೇರ್ ದ ವೇರಿಯೇಬಲ್ ಬಿಫೋರ್ they are used. But in this particular case the variable has been used first, then it is been declared. So you cannot access a variable without a declaration. First you need to declare a variable, then you need to access or use that particular variable. This leads to syntax error. So this is the thing you need to remember when you are declaring a variable. So the next concept, or the next concept in this particular topic is a same variable cannot have two different representation in a single program. ಒಂದು ವೇರಿಯೇಬಲ್ಗೆ ಒಂದೇ ಸೇಮ್ ಪ್ರೋಗ್ರಾಮಲ್ಲಿ ಎರಡು ಡಿಫ್ರೆಂಟ್ ರೆಪ್ರೆಸೆಂಟೇಷನ್ ಇರೋಕ್ಕಾಗಲ್ಲ. ಹಂಗೇನಾದ್ರು ಇತ್ತು ಅಂದರೆ ಅದು ನಮಗೆ ಸಿಂಟ್ಯಾಕ್ಸ್ ಎರರ್ ಕೊಡುತ್ತೆ. ಅದು ಯಾವ ರೀತಿ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳ್ದಂಗೆ ಒಂದು ವೇರಿಯೇಬಲ್ಗೆ ಇಟ್ ಕ್ಯಾನಾಟ್ ಹ್ಯಾವ್ ಟೂ ಡಿಫ್ರೆಂಟ್ ರೆಪ್ರೆಸೆಂಟೇಷನ್ ಇನ್ ಎ ಸಿಂಗಲ್ ಪ್ರೋಗ್ರಾಮ್. ಒಂದು ಸಿಂಗಲ್ ಪ್ರೋಗ್ರಾಮಲ್ಲಿ ಒಂದು ವೇರಿಯೇಬಲ್ಗೆ ಎರಡು ಡಿಫ್ರೆಂಟ್ ರೆಪ್ರೆಸೆಂಟೇಷನ್ ಇರೋಕ್ಕೆ ಆಗೋದಿಲ್ಲ. ನಾನಿಲ್ಲಿ ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಫಸ್ಟ್ ಇದು ಕ್ಲಾಸ್ ಡೆಫಿನೇಷನ್ನು, ಫಸ್ಟ್ ಅಂತ ಒಂದು ಕ್ಲಾಸು, ಇದು ಓಪನಿಂಗ್, ಇದು ಕ್ಲೋಸಿಂಗು. ಸೊ ದಿಸ್ ಇಸ್ ಮೈ ಕ್ಲಾಸ್ ಡೆಫಿನೇಷನ್, ದಿಸ್ ಇಸ್ ಮೈ ಮೇನ್ ಫಂಕ್ಷನ್ ಡೆಫಿನೇಷನ್. ಇಲ್ಲಿ ನಾನು ಈ ಪರ್ಟಿಕ್ಯುಲರ್ ಸ್ಕೋಪಲ್ಲಿ ಬಾರ್ ಅನ್ನೋ ವೇರಿಯೇಬಲ್ಗೆ ಒನ್ ಅಸೈನ್ ಮಾಡಿದ್ದೀನಿ. ಸೊ ಯಾವಾಗ ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ, ದಿಸ್ ಈಸ್ ಒನ್ ಸ್ಕೋಪ್ ಆರ್ ಒನ್ ಬ್ಲಾಕ್. ಅದೇ ಈ ಬ್ಲಾಕಲ್ಲಿ ಪುನಃ ಈ ವೇರಿಯೇಬಲ್ನ ನಾನು ರೀಡಿಫೈನ್ ಮಾಡಿದ್ದೀನಿ. ಆಗಲೇ ಇಂಟ್ ಅಂತ ಡಿಫೈನ್ ಮಾಡಿದ್ರು ಸಹ ಇನ್ನೊಂದ್ಸಲ ರೀಡಿಫೈನ್ ಮಾಡಿ ಅದಕ್ಕೆ 2 ಅಂತ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಏನಾದರೂ ಒಂದು ವೇರಿಯೇಬಲ್ನ ರೀಡಿಫೈನ್ ಮಾಡಿದ್ರೆ ದೆನ್ ದಟ್ ಲೀಡ್ಸ್ ಟು 2 ಡಿಫ್ರೆಂಟ್ ರೆಪ್ರೆಸೆಂಟೇಷನ್ and it leads to redefinition of identifier. ನಾನು ಐಡೆಂಟಿಫೈಯರ್ ಬಾರ್ ಅಂತ ಏನಿದೆ ಅದನ್ನು ರೀಡಿಫೈನ್ ಮಾಡ್ದಂಗೆ ಇತ್ತು. ಇನ್ ಸಚ್ ಎ ಕೇಸ್ ಇಟ್ ವಿಲ್ ಗಿವ್ ಮೀ ಸಿಂಟ್ಯಾಕ್ಸ್ ಎರರ್. ಸೊ ಟು ಸೇ ಐ ಕ್ಯಾನ್ ಸೇ ಎ ವೇರಿಯಬಲ್ ಕೆನಾಟ್ ಹ್ಯಾವ್ 2 ಡಿಫ್ರೆಂಟ್ ರೆಪ್ರೆಸೆಂಟೇಷನ್ ಇನ್ ಎ ಸಿಂಗಲ್ ಪ್ರೋಗ್ರಾಮ್. ಒಂದು ವೇರಿಯೇಬಲ್ಗೆ ಒಂದು ಪ್ರೋಗ್ರಾಮಲ್ಲಿ ಒಂದೇ ರೆಪ್ರೆಸೆಂಟೇಷನ್ ಇರಬೇಕು. ಯು ಕ್ಯಾನಾಟ್ ರೀಡಿಫೈನ್ ಯುವರ್ ವೇರಿಯಬಲ್ again with a data type. So these are some of the things you need to remember with respect to variable. A variable is a basic unit of storage in Java.
how we can declare a variable, what is the syntax for declaring a variable, what do you mean by dynamic initialization of a variable, and the next point is what do you mean by scope and lifetime of a variable. These are all the things we learned with respect to variables. So the next concept we will be going through is type conversion and casting. ಸೊ ಫಸ್ಟ್ ಆಫ್ ಆಲ್ ಟೈಪ್ ಕನ್ವರ್ಷನ್ ಆ್ಯಂಡ್ ಕ್ಯಾಸ್ಟಿಂಗ್ ಅಂದರೆ ಏನು ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ. ಫಾರ್ ಎಕ್ಸಾಂಪಲ್, ನಂದು ವೇರಿಯೇಬಲಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಇದೆ ಅಂತ ಅಂದ್ಕೊಳ್ಳೋದು. ಈಗ ಯಾವುದೋ ಒಂದು ವೇರಿಯೇಬಲ್ ಎ ಅಲ್ಲಿ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಇದೆ 40.56 ಅಂತ. ಫ್ರಮ್ ದಿಸ್ 40.56 ಐ ನೀಡ್ ಟು ಒಬ್ಟೈನ್ ಓನ್ಲಿ ದ ಇಂಟೀಜರ್ ಪಾರ್ಟ್ ಅಂತ ಬಂದಾಗ ಐ ನೀಡ್ ಟು ಟೈಪ್ ಕ್ಯಾಸ್ಟ್ ದಟ್ ಪರ್ಟಿಕ್ಯುಲರ್ ವೇರಿಯೇಬಲ್ ಎ ಇಂಟು ಇಂಟೀಜರ್ ಡೇಟಾ ಟೈಪ್. ಆವಾಗ ನನಗೆ 40.56 40 ಮಾತ್ರ ಒಬ್ಟೈನ್ ಆಗುತ್ತೆ, ಸಿಗುತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಟೈಪ್ ಕ್ಯಾಸ್ಟಿಂಗ್ ಅಥವಾ ಟೈಪ್ ಕನ್ವರ್ಷನ್ ಅಂತಲೂ ಕರೀತಾರೆ. ಸೊ ಈ ಟೈಪ್ ಕನ್ವರ್ಷನಲ್ಲಿ ದೇರ್ ಆರ್ 2 types ಆಫ್ ಟೈಪ್ ಕನ್ವರ್ಷನ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಮೊದಲನೇದ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರೀತಾರೆ, ಎರಡನೇದ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರೀತಾರೆ. ಸೊ ಕೆಟಗರೈಸ್ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ದೇರ್ ಶುಡ್ ಬಿ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದೋಸ್ 2 type ಆಫ್ ಟೈಪ್ ಕನ್ವರ್ಷನ್. ಇಂಪ್ಲಿಸಿಟ್ ಟೈಪ್ ಕನ್ವರ್ಷನಲ್ಲಿ ಏನೋ ಒಂದು ಕ್ರೈಟೀರಿಯಾ ಅಥವಾ ಡಿಫ್ರೆನ್ಸ್ ಇರುತ್ತೆ, ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನಲ್ಲಿ ಏನೋ ಒಂದು ಕ್ರೈಟೀರಿಯಾ ಅಥವಾ ಡಿಫ್ರೆನ್ಸ್ ಇರುತ್ತೆ. So first we shall look into implicit type conversion. So once we finish up implicit type conversion, we can later go through explicit type conversion. In implicit type conversion, or I can say for implicit type conversion to happen, it should satisfy 2 important rules. So the next question is, what are those 2 important rules that should be satisfied for the implicit type conversion to happen? ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಆಗಬೇಕು ಅಂದರೆ ಯಾವುದು 2 ಇಂಪಾರ್ಟೆಂಟ್ ರೂಲ್ ಅನ್ನೋದನ್ನ ನಾನು ಅಬ್ಸರ್ವ್ ಮಾಡಬೇಕು. ದ ಫಸ್ಟ್ ರೂಲ್ ಈಸ್, ನಾನು ಯಾವುದಾದ್ರು ಒಂದು ಟೈಪ್ನ ಇನ್ನೊಂದು ಟೈಪ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಅದು 2 ಟೈಪ್ಗಳು ಕಂಪ್ಯಾಟಿಬಲ್ ಇರಬೇಕು. ವಾಟ್ ಯು ಮೀನ್ ಬೈ ಕಂಪ್ಯಾಟಿಬಿಲಿಟಿ ಅಂದರೆ, I cannot do type conversion from an integer to a boolean data type because there is no data compatibility. So I cannot do type conversion from a float to a boolean data type. I cannot do type conversion from boolean to a integer data type. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಯಾವಾಗ ನಮ್ಮದು ಡೇಟಾ ಟೈಪ್ ನಡುವೆ ಕಂಪ್ಯಾಟಿಬಿಲಿಟಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಬೈಟು, ಶಾರ್ಟು, ಫ್ಲೋಟು, ಇದೆಲ್ಲ ನ್ಯೂಮರಿಕಲ್ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ. ಸೊ ಇದೆಲ್ಲ ಕಂಪ್ಯಾಟಿಬಲ್. ಫ್ಲೋಟು, ಡಬಲ್ಲು, ಇಂಟು, ಬೈಟು, ಶಾರ್ಟು, ಲಾಂಗ್ ಎಲ್ಲ ಕಂಪ್ಯಾಟಿಬಲ್ ಡೇಟಾ ಟೈಪ್ಸ್. ಸೊ ನಾನು ಏನಾದ್ರು ಟೈಪ್ ಕನ್ವರ್ಷನ್ ಮಾಡಬೇಕಾದ್ರೆ ನಂದು ಏನು ಡೇಟಾ ಟೈಪ್ ಯೂಸ್ ಮಾಡ್ತೀನಿ ಟೈಪ್ ಕನ್ವರ್ಷನ್ಗೆ, ಅದು ಕಂಪ್ಯಾಟಿಬಲ್ ಡೇಟಾ ಟೈಪ್ ಆಗಿರಬೇಕು. ದಿಸ್ ಈಸ್ ಮೈ ಫಸ್ಟ್ ರೂಲ್. ಆ್ಯಂಡ್ ದ ಸೆಕೆಂಡ್ ರೂಲ್ ಈಸ್ ದ ಸೈಜ್ ಆಫ್ ದ ಡೆಸ್ಟಿನೇಷನ್ ಡೇಟಾ ಟೈಪ್. ನಾನು ಯಾವ ಡೇಟಾ ಟೈಪಿಂದ ಯಾವ ಡೇಟಾ ಟೈಪಿಗೆ ಮೂವ್ ಮಾಡ್ತಾಯಿದ್ದೀನಿ, ಸೊ ಯಾವ ಡೇಟಾ ಟೈಪಿಂದ ಮೂವ್ ಮಾಡ್ತೀನಿ ಇನ್ನೊಂದು ಡೇಟಾ ಟೈಪ್ಗೆ, ಆ ಇನ್ನೊಂದು ಡೇಟಾ ಟೈಪ್ನ ಡೆಸ್ಟಿನೇಷನ್ ಡೇಟಾ ಟೈಪ್ ಅಂತ ಕರೀತಾರೆ. ಯಾವ ಡೇಟಾ ಟೈಪಿಂದ ಮೂವ್ ಮಾಡ್ತೀನಿ ಅದನ್ನ ಸೋರ್ಸ್ ಡೇಟಾ ಟೈಪ್ ಅಂತ ಕರೀತಾರೆ. ಯಾವಾಗಲೂ ನಿಮ್ಮದು ಡೆಸ್ಟಿನೇಷನ್ ಡೇಟಾ ಟೈಪ್ದು ಸೈಜು ಶುಡ್ ಬಿ ಗ್ರೇಟರ್ ದೆನ್ ದ ಸೋರ್ಸ್ ಡೇಟಾ ಟೈಪ್. ನಿಮ್ಮದು ಡೆಸ್ಟಿನೇಷನ್ ಡೇಟಾ ಟೈಪ್ದು ಸೈಜು ಗ್ರೇಟರ್ ದೆನ್ ಸೋರ್ಸ್ ಡೇಟಾ ಟೈಪ್ ಆಗಿರಬೇಕು. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಟೈಪ್ ಕನ್ವರ್ಷನ್ಗೆ ವೈಡನಿಂಗ್ ಕನ್ವರ್ಷನ್ ಅಂತ ಕರೀತಾರೆ. ಬಿಕಾಸ್ ನಂದು ಸೋರ್ಸ್ ಡೇಟಾ ಟೈಪ್ ಏನಿರುತ್ತೆ, ನಂದು ಸೋರ್ಸ್ ಡೇಟಾ ಟೈಪ್ ಸೈಜು ಕಮ್ಮಿ ಇರುತ್ತೆ, ಅದೇ ನಂದು ಡೆಸ್ಟಿನೇಷನ್ ಡೇಟಾ ಟೈಪ್ ಸೈಜು ಜಾಸ್ತಿ ಇರುತ್ತೆ. ಸೊ ಕಮ್ಮಿ ಇರೋದ್ರಿಂದ ನಾನು ಜಾಸ್ತಿ ಇರೋ ಸೈಜ್ದು ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡೋದ್ರಿಂದ ಆ ಟೈಪ್ ಆಫ್ ಕನ್ವರ್ಷನ್ಗೆ ವೈಡನಿಂಗ್ ಕನ್ವರ್ಷನ್ ಅಂತ ಕರೀತಾರೆ. ಸೊ ದಿಸ್ ಆರ್ ದ 2 types of type conversion. First one is implicit type conversion, second one is explicit type conversion. Implicit type conversion andreno, it should satisfy 2 rules. Those 2 rules where the data types should be compatible with each other, and also the size of the destination data type should be greater than the size of the source data type. This type of type conversion is also called as
ವೈಡನಿಂಗ್ ಕನ್ವರ್ಷನ್. ಬಿಕಾಸ್ ಕಮ್ಮಿ ಸೈಜ್ ಇರೋ ಡೇಟಾ ಟೈಪಿಂದ ಜಾಸ್ತಿ ಸೈಜ್ ಇರೋ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡ್ತಿರೋದ್ರಿಂದ ಯು ಆರ್ ವೈಡನಿಂಗ್ ದ ಸೈಜ್ ಆಫ್ ಯುವರ್ ಡೇಟಾ ಟೈಪ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ವೈಡನಿಂಗ್ ಕನ್ವರ್ಷನ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ನಾವು ನೋಡಿದಾಗ ಕ್ಲಿಯರಾಗಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ದಟ್ ವಿ ಶಾಲ್ ಸಿ ಇನ್ ನೆಕ್ಸ್ಟ್ ಸ್ಲೈಡ್. So in this particular slide we will see how explicit type conversion will takes place. ನಾನು ಆಗಲೇ ಹೇಳ್ದಂಗೆ implicit type conversion ಅಲ್ಲಿ the size of your destination data type should be greater than the size of your source data type. ನಂದು destination data type ಸೈಜ್ ಏನಿದೆ ಅದು source data type ಸೈಜ್ಗಿಂತ ಜಾಸ್ತಿ ಇರಬೇಕು. ಈ ಟೈಪ್ ಆಫ್ ಕನ್ವರ್ಷನ್ಗೆ ನಾವು ಒಂದು ನೇಮು ಕೊಟ್ವಿ. ಆ ಪರ್ಟಿಕ್ಯುಲರ್ ನೇಮ್ ಏನು ಅಂದರೆ ವೈಡನಿಂಗ್ ಕನ್ವರ್ಷನ್. ಸೊ ನೌ ಯು ಪೀಪಲ್ ಕ್ಯಾನ್ ಗೆಸ್ ವಾಟ್ ಯು ಮೀನ್ ಬೈ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂದರೆ ಏನು, ಅಥವಾ ಅದಕ್ಕೆ ಇನ್ನೊಂದು ನೇಮ್ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಸ್ಟಿಂಗ್. ಸೊ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂದರೆ ಏನು, ಕ್ಯಾಸ್ಟಿಂಗ್ ಅಂದರೆ ಏನು ಅಂತ ಹೇಳೋದಾದರೆ, ಇಫ್ ದ ಸೈಜ್ ಆಫ್ ಯುವರ್ ಡೆಸ್ಟಿನೇಷನ್ ಡೇಟಾ ಟೈಪ್ ಈಸ್ ಲೆಸ್ ದೆನ್ ದ ಸೈಜ್ ಆಫ್ ಯುವರ್ ಸೋರ್ಸ್ ಡೇಟಾ ಟೈಪ್, then that type of type conversion is called as explicit type conversion, or it can also be called as casting. It can also be given by the name called as narrowing conversion. As we saw in the previous slide, when you are copying data from lower size data type to higher size data type, larger size data type, it is widening conversion. Now your source data type size is greater than the destination data type size. In such a case you are narrowing the size of data. That's why it is called as narrowing conversion. If you are increasing the size of your data, then it is called as widening conversion. In this case we are narrowing the size of the data. That's why it is called as narrowing conversion. Now we shall see an example on how this particular narrowing conversion takes place. For example, here I have declared a variable called as high with integer data type which has a value 257. Then I have declared one more variable called as f which has a value 25.37. Then I have declared one more variable called as b which is of byte data type. Now what I am doing is I am typecasting this integer data type to byte. So integer larger data type. ಲಾರ್ಜರ್ ಡೇಟಾ ಟೈಪ್ನ ಬೈಟ್ ಅನ್ನೋ ಲೋವರ್ ಸೈಜ್ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ನ್ಯಾರೋಯಿಂಗ್ ಕನ್ವರ್ಷನ್. ಸೊ ಇಲ್ಲಿ 257ನ ಐಯಲ್ಲಿ ಏನು ವ್ಯಾಲ್ಯೂ ಇದೆ, 257 ಇದೆ. ಈ 257 ನಾನು ಬೈಟ್ಗೆ ಟೈಪ್ ಕ್ಯಾಸ್ಟ್ ಮಾಡ್ತಾ ಇದ್ದೀನಿ. ನಂದು ಬೈಟಲ್ಲಿ ಮ್ಯಾಕ್ಸಿಮಮ್ ನಂಬರ್ ರೆಪ್ರೆಸೆಂಟ್ ಮಾಡೋಕ್ಕಾಗೋದು 128. ಡೇಟಾ ಟೈಪ್ಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಮ್ಯಾಕ್ಸಿಮಮ್ ಪಾಸಿಟಿವ್ ವ್ಯಾಲ್ಯೂ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಬೈಟ್ ಈಸ್ 128. ಸೊ ಇಲ್ಲಿ ನಾನು 257ನ ಯೂಸ್ ಮಾಡಬೇಕಾದ್ರೆ ನಂದು ಬೈನರಿ ವ್ಯಾಲ್ಯೂ 257ಗೆ ಬರ್ಕೊಂಡ್ರೆ 256 ಅನ್ನೋ ನಂಬರ್ಗೆ ಒಂದು 1 ಇರುತ್ತೆ. ನೆಕ್ಸ್ಟು ಕೊನೆಯಲ್ಲಿ 1ಗೆ 1 ಇರುತ್ತೆ. ಸೊ 256 ಪ್ಲಸ್ 1 ಬಂದು 257. ಬಟ್ ನನಗೆ ಈ 256 ಅಂತ ಏನಿರುತ್ತೆ ಅದು ಬೈಟಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಈ 257ನ ಟೈಪ್ ಕ್ಯಾಸ್ಟ್ ಮಾಡಿ ಸ್ಟೋರ್ ಮಾಡಿದಾಗ ಬಿಯಲ್ಲಿ ಇಟ್ ಸ್ಟೋರ್ಸ್ ಓನ್ಲಿ 1. 256 ಅನ್ನೋದು ಇರೋದೇ ಇಲ್ಲ, ಆ ಪರ್ಟಿಕ್ಯುಲರ್ ಡಿಜಿಟ್ ಇರೋದೇ ಇಲ್ಲ. ಸೊ ಇಟ್ ವಿಲ್ ಸ್ಟೋರ್ 1 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಎಫ್ ಅಲ್ಲಿ ಏನಿದೆ 25.37, ಅದನ್ನು ಇಂಟೀಜರ್ಗೆ ಟೈಪ್ ಕ್ಯಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಟ್ ವಿಲ್ ಟೇಕ್ ಓನ್ಲಿ ದ ಇಂಟೀಜರ್ ಪಾರ್ಟ್, ಬಿಕಾಸ್ ಇಂಟುನ ನಾವು ಹೋಲ್ ವ್ಯಾಲ್ಯೂಡ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಈ 25.37ಅಲ್ಲಿ 0.37 ಬಿಟ್ಬಿಟ್ಟು ಬರೀ ಇಂಟೀಜರ್ ಪಾರ್ಟ್ ಅಥವಾ ಹೋಲ್ ವ್ಯಾಲ್ಯೂಡ್ ನಂಬರ್ಸ್ನ ಮಾತ್ರ ಹೈಗೆ ಸ್ಟೋರ್ ಮಾಡ್ತೀನಿ. ಸೊ ದಿಸ್ ಟೈಪ್ ಆಫ್ ಟೈಪ್ ಕನ್ವರ್ಷನ್ ಈಸ್ ಕಾಲ್ಡ್ ಆಸ್ ಕ್ಯಾಸ್ಟಿಂಗ್, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಇದಕ್ಕೆ ಸಿಂಟ್ಯಾಕ್ಸ್ನ ಬರೆಯೋದಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸಿಂಟ್ಯಾಕ್ಸು ಬೈಟ್ ಅನ್ನೋದೇನೋ ಟಾರ್ಗೆಟ್ ಟೈಪ್. ಸೊ ಟಾರ್ಗೆಟ್ ಟೈಪ್ ಅಂದರೆ ನಾನು ಇಂಟೀಜರ್ನ ಬೈಟ್ ಕನ್ವರ್ಟ್ ಮಾಡ್ತೇನೆ, ಇಲ್ಲಿ ಫ್ಲೋಟನ್ನ ಇಂಟೀಜರ್ ಕನ್ವರ್ಟ್ ಮಾಡ್ತೇನೆ. ಸೊ ದಿಸ್ ಆರ್ ಟಾರ್ಗೆಟ್ ಟೈಪ್. ಸೊ ಈ ಐ ಮತ್ತು ಎಫ್ ಅನ್ನೋದೇನೋ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂನ, ಈ ಐ ಅನ್ನೋ ವ್ಯಾಲ್ಯೂನ ಬೈಟ್ ಕನ್ವರ್ಟ್ ಮಾಡ್ತೀನಿ, ಎಫ್ ಅಲ್ಲಿರೋ ವ್ಯಾಲ್ಯೂನ ಇಂಟೀಜರ್ ಕನ್ವರ್ಟ್ ಮಾಡ್ತೀನಿ. ಸೊ ಅದೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಇಯರ್ ದ ರೇಂಜ್ ಆಫ್ byte is -127 to +128.
So maximum positive value it can store is 128. Byte maximum value ಏನು ಸ್ಟೋರ್ ಮಾಡುತ್ತೆ 128. hence when you convert 257 ಇಂಟೀಜರ್ನ ಬೈಟ್ ಕನ್ವರ್ಟ್ ಮಾಡಿದಾಗ it will store 1. ಅದೇ ರೀತಿ ನಂದು ಫ್ಲೋಟ್ ವ್ಯಾಲ್ಯೂ 25.37 ಇಂಟೀಜರ್ ಕನ್ವರ್ಟ್ ಮಾಡಿದಾಗ ಇಟ್ ವಿಲ್ ಟ್ರಂಕೇಟ್ ಯುವರ್ ಡೆಸಿಮಲ್ ಪಾರ್ಟ್ನ ಟ್ರಂಕೇಟ್ ಮಾಡು ಬಿಟ್ಟು ಓನ್ಲಿ ಇಂಟೀಜರ್ ಪಾರ್ಟ್ನ ತಗೊಂಡು ಐಗೆ ಅಸೈನ್ ಮಾಡುತ್ತೆ. ಸೊ ಇಟ್ ವಿಲ್ ಕಂಟೈನ್ ದ ವ್ಯಾಲ್ಯೂ 25. ಸೊ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು implicit type conversion and explicit type conversion. Now we shall move on to the next topic, which is called as automatic type conversion in expression. ನಾನು ಜಾವಾದಲ್ಲಿ ಯಾವುದಾದ್ರು ಒಂದು ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಿದಾಗ ಆ ಯಾವುದೇ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡಿದಾಗ ಜಾವಾ ಯೂಶಲ್ ಆಗಿ ಇಂಟೀಜರ್ ಡೇಟಾ ಟೈಪಲ್ಲೇ ಅದರದ್ದು ರಿಸಲ್ಟ್ನ ಸ್ಟೋರ್ ಮಾಡ್ತಾ ಇರುತ್ತೆ. If I evaluate any particular expression, the result of that particular expression will be stored in integer data type. ಇದು ಯಾವ ರೀತಿ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ಅಬ್ಸರ್ವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಬೈಟ್ ಎಗೆ 50 ಅಸೈನ್ ಮಾಡಿದ್ದೀನಿ, ಬಿಗೆ 40, ಸಿಗೆ 100. ಸೊ ಇಲ್ಲಿ ನಾನು ಎ ಇಂಟು ಬಿ ಮಾಡಿದಾಗ ಇಟ್ ಈಸ್ ಎ ಇಂಟು ಬಿ ಅಂದರೆ 50 ಇಂಟು 40 ಅಂದರೆ 2000 ಡಿವೈಡೆಡ್ ಬೈ 100 ಅಂದರೆ 2000 ಬೈ 100 ಅಂದರೆ ಇಟ್ ವಿಲ್ ಬಿ 20. ಸೊ ಆ 20 ವ್ಯಾಲ್ಯೂ ಆಟೋಮೆಟಿಕ್ಕಾಗಿ ಇಂಟೀಜರಾಗಿ ಕನ್ವರ್ಟ್ ಆಗುತ್ತೆ. ಯಾವುದೇ ಒಂದು ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆದ್ರೂ ಬೈಟು, ಶಾರ್ಟು ಅಥವಾ ಲಾಂಗು ಏನೇ ವೇರಿಯೇಬಲ್ ಇರುವಂಥ ಡೇಟಾ ಟೈಪ್ಗಳು ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆದ್ರೂ ನನಗೆ ಸ್ಟೋರ್ ಆಗುವಂಥ ರಿಸಲ್ಟು ಇಂಟೀಜರಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ನನಗೆ ಇಂಟೀಜರ್ ಬಂದು ಇಂಟ್ಗೆ ನಾನು ಸ್ಟೋರ್ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲಿ ಡಿ ಅನ್ನೋ ವೇರಿಯೇಬಲ್ಗೆ ಇಂಟೀಜರ್ ಡೇಟಾ ಟೈಪ್ನ ಯೂಸ್ ಮಾಡಿದ್ದೀನಿ. ಸೊ ಕನ್ಕ್ಲೂಷನ್ ಹೇಳೋದಾದರೆ ನಾನು ವಾಟ್ ಆರ್ ಆಲ್ ದ ಎಕ್ಸ್ಪ್ರೆಷನ್ ಯು ಆರ್ ಇವ್ಯಾಲ್ಯೂಯೇಟಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್, ಇಫ್ ಇಟ್ ಕಂಟೈನ್ಸ್ ಶಾರ್ಟ್, ಬೈಟ್ ಆ್ಯಂಡ್ ಲಾಂಗ್, then that particular expression will be evaluated to int data type. intಗೆ evaluate ಆಗುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. The result of the expression a into b divided by c will be an integer value. So it is stored in integer variable d. ಸೊ ಇಲ್ಲಿ ನನಗೆ ಏನು ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆಗುತ್ತೆ ಅದು ನನಗೊಂದು ಇಂಟೀಜರ್ ವ್ಯಾಲ್ಯೂ ಕೊಡುತ್ತೆ. ಸೊ ಇಂಟೀಜರ್ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು ಅಂದರೆ ನಾನು ಇಂಟ್ ಅಂತ ಇರುವಂಥ ವೇರಿಯೇಬಲ್ನ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಇಂಟ್ ಅಂತ ಇರುವಂಥ ಡಿ ವೇರಿಯೇಬಲ್ಗೆ ಈ ಎಕ್ಸ್ಪ್ರೆಷನ್ದು ರಿಸಲ್ಟ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಸಪೋಸ್ ಇಫ್ ಯು ವಾಂಟ್ ಟು ಸ್ಟೋರ್ ದ result to if you want the result to store in byte, it leads to error. ಇಲ್ಲಿ b ಅನ್ನೋ ವೇರಿಯೇಬಲ್ಗೆ 50 ಕೊಟ್ಟಿದ್ದೀನಿ. ಈಗ b ಇಂಟು 2 ಅಂತ ಬಂದಾಗ 50 ಇಂಟು 2 100 ಅಂತ ಆಯಿತು. ಬಟ್ ಯಾವುದೇ ಒಂದು ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆಗೋಯ್ತು ಜಾವಾದಲ್ಲಿ ಅಂದರೆ ಅದು ಇಂಟು ಕನ್ವರ್ಟ್ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಬಟ್ ಇಲ್ಲಿ ನನಗೆ b ಅನ್ನೋ ಇರೋ ವೇರಿಯೇಬಲ್ಲು ಬೈಟ್ ಡೇಟಾ ಟೈಪ್. ಸೊ ಈ b ಅನ್ನೋ ಬೈಟ್ ಡೇಟಾ ಟೈಪ್ ಇರುವಂಥ ವೇರಿಯೇಬಲ್ಲು ಬಿ ಇಂಟು 2ನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಬಿ ಇಂಟು 2 ಅನ್ನೋ ಎಕ್ಸ್ಪ್ರೆಷನು ಇಂಟು ಕನ್ವರ್ಟ್ ಆಗೋಗುತ್ತೆ. ಸೊ ದಿಸ್ ಲೀಡ್ಸ್ ಟು ಸಿಂಟ್ಯಾಕ್ಸ್ ಎರರ್. So as we saw in the previous slide, when b into 2 will be stored in integer, hence it cannot be assigned to the byte variable b. This can be resolved by type casting. ಸೊ ಆ ಥರ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದಾಗ ನಂದು ಬಿ ಇಂಟು 2 ಏನು ಎಕ್ಸ್ಪ್ರೆಷನ್ ಇದೆ ಅದು ನನಗೆ ಇಂಟೀಜರಲ್ಲಿ ವ್ಯಾಲ್ಯೂ ಕೊಡುತ್ತೆ. ಸೊ ಇಂಟೀಜರ್ ವ್ಯಾಲ್ಯೂನ ನಾನು ಟೈಪ್ ಕ್ಯಾಸ್ಟ್ ಮಾಡ್ತೀನಿ. ಟೈಪ್ ಕ್ಯಾಸ್ಟಿಂಗ್ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ವರ್ಕ್ ಆಗುತ್ತೆ ಅಂತ. ಸೊ ಇಂಟೀಜರ್ ವ್ಯಾಲ್ಯೂನ ಬೈಟ್ಗೆ ಟೈಪ್ ಕನ್ವರ್ಟ್ ಮಾಡಿ ಆಮೇಲೆ ಬಿಗೆ ಸ್ಟೋರ್ ಮಾಡ್ಬೋದು, ಬಿಕಾಸ್ ಬಿ ಇಂಟು 2 ಒಂದು ಇಂಟೀಜರ್ ಕೊಡುತ್ತೆ. ಇಂಟೀಜರ್ನ ಬೈಟ್ಗೆ ಟೈಪ್ ಕ್ಯಾಸ್ಟ್ ಮಾಡಿ ಬಿಗೆ ಸ್ಟೋರ್ ಮಾಡ್ತೀನಿ, ಬಿಕಾಸ್ ಬಿಯು ಸಹ ಬೈಟ್ ಡೇಟಾ ಟೈಪ್ ವೇರಿಯೇಬಲ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಸಾಲ್ವ್ ದಿಸ್ ಪರ್ಟಿಕ್ಯುಲರ್ problem. So these are the two types of type conversion: implicit type conversion, explicit type conversion, and we also saw how automatic type conversion takes place in expression. Whenever you are evaluating an expression, the result of that particular expression will be an integer value. So ಅದಕ್ಕೆ LHS ಅಲ್ಲಿ ಇರುವಂಥ ವೇರಿಯೇಬಲು ಇಂಟೀಜರ್ ಡೇಟಾ ಟೈಪ್ ಇರುವಂಥ ವೇರಿಯೇಬಲ್ ಆಗಿದ್ರೆ ವೆಲ್ ಆ್ಯಂಡ್ ಗುಡ್. ಅದರ್ವೈಸ್ ಯು ನೀಡ್ ಟು ಡೂ ಟೈಪ್ ಕ್ಯಾಸ್ಟಿಂಗ್ ಆ್ಯಸ್ ಶೋನ್ ಇನ್ ದಿಸ್ ಪರ್ಟಿಕ್ಯುಲರ್ ಬಿಲೋ ಎಕ್ಸಾಂಪಲ್. ಸೊ ನಾವು ದ ನೆಕ್ಸ್ಟ್ ಟಾಪಿಕ್ ಈಸ್ there are some type promotion rule that will be followed in an expression.
ಸೊ ವಾಟ್ ಈಸ್ ದ ರೂಲ್ ಟು ಬಿ ಫಾಲೋಡ್ ಆರ್ ವಾಟ್ ಈಸ್ ದ ಪ್ರಿಸಿಡೆನ್ಸ್ ಟು ಬಿ ಫಾಲೋಡ್ ವೆನ್ ಎವರ್ ಯು ಆರ್ ಇವ್ಯಾಲ್ಯೂಯೇಟಿಂಗ್ ಎಕ್ಸ್ಪ್ರೆಷನ್ ಅನ್ನೋದನ್ನ ಈಗ ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ ಐ ಹ್ಯಾವ್ ಡಿಕ್ಲೇರ್ಡ್ 6 ವೇರಿಯೇಬಲ್ಸ್ ಎ ಬಿ ಸಿ ಡಿ ಇ ಎಫ್ ಅಂತ 6 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಎ ಇಂಟಿಜರ್ ಡೇಟಾ ಟೈಪು, ಡಿ ಲಾಂಗ್ ಡೇಟಾ ಟೈಪು, ಇದೆಲ್ಲ ವೇರಿಯೇಬಲ್ಲು ನಾನು ಒಂದು ಎಕ್ಸ್ಪ್ರೆಷನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ವೇರಿಯೇಬಲ್ನು ಒಂದು ಎಕ್ಸ್ಪ್ರೆಷನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಬೇಕಾದ್ರೆ ನಂದು ರಿಸಲ್ಟೆಂಟ್ ಫೈನಲ್ ಡೇಟಾ ಟೈಪ್ ಏನು ಬರುತ್ತೆ ಅಂತ ಅಬ್ಸರ್ವ್ ಮಾಡೋದು. ಸೊ ಫಸ್ಟು ಎ ಇಂಟು ಬಿ ಮೈನಸ್ ಸಿ ಡಿವೈಡೆಡ್ ಬೈ ಡಿ ಪ್ಲಸ್ ಇ ಟು ದ ಪವರ್ ಆಫ್ ಎಫ್. ಎ ಬಂದು ಯಾವ ಡೇಟಾ ಟೈಪು ಇಂಟೀಜರು, ಬಿ ಬಂದು ಯಾವ ಡೇಟಾ ಟೈಪು ಫ್ಲೋಟು, ಸಿ ಯಾವ ಡೇಟಾ ಟೈಪು ಇಂಟು, ಡಿ ಯಾವ ಡೇಟಾ ಟೈಪು ಲಾಂಗ್, ಇ ಯಾವ ಡೇಟಾ ಟೈಪು ಫ್ಲೋಟ್, ಎಫ್ ಯಾವ ಡೇಟಾ ಟೈಪು ಡಬಲ್. ಸೊ ವಾಟ್ ಈಸ್ ದ ರೂಲ್ ಯು ನೀಡ್ ಟು ಫಾಲೋ ವೆನ್ ಎವರ್ ಯು ಆರ್ ಇವ್ಯಾಲ್ಯೂಯೇಟಿಂಗ್ ಎನ್ ಎಕ್ಸ್ಪ್ರೆಷನ್ ಅಂದರೆ ಯು ಶುಡ್ ಆಲ್ವೇಸ್ ಸ್ಟೋರ್ ದ ರಿಸಲ್ಟ್ ಇನ್ ದ ಲಾರ್ಜರ್ ಸೈಜ್ ಡೇಟಾ ಟೈಪ್. ನಾನೊಂದು ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ದು ರಿಸಲ್ಟ್ನ ಲಾರ್ಜರ್ ಸೈಜ್ ಡೇಟಾ ಟೈಪಲ್ಲೇ ಸ್ಟೋರ್ ಮಾಡಬೇಕು. ಬಿಕಾಸ್ ಇದನ್ನೇ ನಾನು ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತ ಕರೆಯೋದು. ಇಲ್ಲ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಬೇಡ ಅಂದರೆ ನಾನು ಆವಾಗ ಎಕ್ಸ್ಪ್ಲಿಸಿಟ್ ಆಗಿ ಕ್ಯಾಸ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಂಟು ಮತ್ತು ಫ್ಲೋಟ್ನ ಮಲ್ಟಿಪ್ಲೈ ಮಾಡಿದಾಗ ನನಗೆ ಬರುವಂಥ ರಿಸಲ್ಟು ಫ್ಲೋಟ್ ಡೇಟಾ ಟೈಪಲ್ಲಿ ಸ್ಟೋರ್ ಆಗುತ್ತೆ. ಇಂಟು ಲಾಂಗು ಡಿವೈಡ್ ಆದಾಗ ನನಗೆ ಬರುವಂಥ ರಿಸಲ್ಟು ಲಾಂಗ್ ಡೇಟಾ ಟೈಪ್, ಬಿಕಾಸ್ ದ ಸೈಜ್ ಆಫ್ ಲಾಂಗ್ ಡೇಟಾ ಟೈಪ್ ಇಸ್ ಗ್ರೇಟರ್ ದೆನ್ ಇಂಟೀಜರ್ ಡೇಟಾ ಟೈಪ್. ಅದೇ ರೀತಿ ಫ್ಲೋಟ್ ಟು ಡಬಲ್ ಮಾಡಿದಾಗ ಡಬಲಲ್ಲಿ ಬರುತ್ತೆ. ನೆಕ್ಸ್ಟು ಫ್ಲೋಟ್ ಟು ಲಾಂಗ್ ಬಂದಾಗ ಐ ವಿಲ್ ಗೆಟ್ ಲಾಂಗ್, ಬಿಕಾಸ್ ದಿಸ್ ಶುಡ್ ಬಿ ಫ್ಲೋಟ್, ಇಟ್ ಈಸ್ ರಾಂಗ್. ಬಿಕಾಸ್ ಫ್ಲೋಟ್ ಟು ಲಾಂಗಲ್ಲಿ ದ ಸೈಜ್ ಆಫ್ ಫ್ಲೋಟ್ ಈಸ್ ಗ್ರೇಟರ್ ದೆನ್ ಕಂಪೇರ್ಡ್ ಟು ಲಾಂಗ್, ಅದಕ್ಕೆ ನನಗೆ ಫ್ಲೋಟ್ ಬರುತ್ತೆ. ನೆಕ್ಸ್ಟ್ ಫ್ಲೋಟ್ ಟು ಡಬಲ್ ಬಂದಾಗ ಡಬಲ್ ಬರುತ್ತೆ. ಸೊ ಫೈನಲ್ ರಿಸಲ್ಟೆಂಟು ನನಗೆ ಡಬಲ್ ಅಂತ ಬರ್ತಾ ಇದೆ. ಲೆಟ್ ಸಿ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋದು, ಎ ಟು ದ ಪವರ್ ಬಿ. ಸೊ ಎ ಬಂದು ಈಗ ಚೇಂಜ್ ಮಾಡಿದ್ದೀನಿ. ಸೊ ಎ ಬಿ ಸಿ ಡಿ ಇ ಎಫ್ ಏನೇನು ಡೇಟಾ ಟೈಪ್ ಕೊಟ್ಟಿದ್ದೀನಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಎ ಟು ದ ಪವರ್ ಬಿ ಅಂದರೆ ಎ ಬಂದು ಫ್ಲೋಟ್ ಇದೆ, ಬಿ ಬಂದು ಡಬಲ್ ಇದೆ. ಸೊ ಫ್ಲೋಟ್ ಟು ಡಬಲ್ ಅಂದರೆ ಡಬಲ್ ಬರುತ್ತೆ. ಸಿ ಬಂದು ಬೈಟ್ ಇದೆ, ಡಿ ಬಂದು ಇಂಟ್ ಇದೆ. ಸೊ ಇಂಟ್ ಬಂದಿದೆ, ಇ ಬಂದು ಬೈಟ್ ಇದೆ, ಎಫ್ ಬಂದು ಶಾರ್ಟ್ ಇದೆ. ಸೊ ಶಾರ್ಟ್ ಬಂದಿದೆ ಬಿಕಾಸ್ ಸೈಜ್ ಆಫ್ ಶಾರ್ಟ್ ಈಸ್ ಗ್ರೇಟರ್ ದೆನ್ ಬೈಟ್. ಡಬಲ್ ಮೈನಸ್ ಇಂಟ್ ಅಂದರೆ ಡಬಲ್ ಬರುತ್ತೆ, ಡಬಲ್ ಪ್ಲಸ್ ಶಾರ್ಟ್ ಅಂದರೆ ನನ್ನ ಫೈನಲ್ ರಿಸಲ್ಟು ಡಬಲ್ ಬರ್ತಾ ಇರುತ್ತೆ. ಸೊ ದ ರೂಲ್ ಯು ನೀಡ್ ಟು ಫಾಲೋ ಹಿಯರ್ ಈಸ್ whenever you are evaluating an expression, the result of that particular expression will be in the larger size of the data type. For example, ಒಂದು ಇಂಟು ಮತ್ತು ಫ್ಲೋಟ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ನಂದು ಏನು ರಿಸಲ್ಟ್ ಬರುತ್ತೆ ಅದು ಫ್ಲೋಟ್ ಡೇಟಾ ಟೈಪಲ್ಲಿ ಇರುತ್ತೆ. ಸೊ ಒಂದು ಫ್ಲೋಟು ಮತ್ತು ಡಬಲ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ನನಗೇನು ರಿಸಲ್ಟ್ ಬರುತ್ತೆ ಅದು ಡಬಲ್ ಡೇಟಾ ಟೈಪಲ್ಲಿ ಇರುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟಾಪಿಕ್. ಟೈಪ್ ಕನ್ವರ್ಷನ್ ಕಂಪ್ಲೀಟ್ ಆಯಿತು. ಟೈಪ್ ಕನ್ವರ್ಷನ್ ಅಂದರೆ ಏನು? ಸೊ ಒಂದು ವೇರಿಯೇಬಲ್ ಡೇಟಾ ಟೈಪ್ನ ಇನ್ನೊಂದು ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡೋದನ್ನ ಟೈಪ್ ಕನ್ವರ್ಷನ್ ಅಂತ ಕರೀತಾರೆ. ಅದರಲ್ಲಿ 2 ಥರ ಇತ್ತು, ಒಂದು ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್, ಇನ್ನೊಂದು ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್. ಸೊ ಯಾವುದೇ ಟೈಪ್ ಕನ್ವರ್ಷನಲ್ಲಿ, ಇಂಪ್ಲಿಸಿಟ್ ಟೈಪ್ ಕನ್ವರ್ಷನಲ್ಲಿ ಡೇಟಾ ಟೈಪು ಕಂಪ್ಯಾಟಿಬಲ್ ಇರಬೇಕು. ಆಲ್ಸೋ ದ ಸೈಜ್ ಆಫ್ ದ ಡೆಸ್ಟಿನೇಷನ್ ಡೇಟಾ ಟೈಪ್ ಶುಡ್ ಬಿ ಗ್ರೇಟರ್ ದೆನ್ ದ ಸೈಜ್ ಆಫ್ ದ ಸೋರ್ಸ್ ಡೇಟಾ ಟೈಪ್. ಯಾವಾಗ ಸೈಜ್ ಆಫ್ ದ ಡೆಸ್ಟಿನೇಷನ್ ಡೇಟಾ ಟೈಪ್ ಲೆಸ್ ದ್ಯಾನ್ ಸೈಜ್ ಆಫ್ ಸೋರ್ಸ್ ಡೇಟಾ ಟೈಪ್ ಇರುತ್ತೆ, ದೆನ್ ವಿ ವಿಲ್ ಪರ್ಫಾರ್ಮ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್, ಆರ್ ಆಲ್ಸೋ ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಸ್ಟಿಂಗ್. ಅದನ್ನು ಕ್ಯಾಸ್ಟಿಂಗ್, ಇಲ್ಲಿ ಬಿ ಇಂಟು ಟು ಇಂಟು ಅದನ್ನು ನಾನು ಬೈ ಟು ಕನ್ವರ್ಟ್ ಮಾಡ್ತೀನಿ ಅಂದರೆ ಅದನ್ನು ಕ್ಯಾಸ್ಟಿಂಗ್ ಅಂತ ಕರಿತೀವಿ. Now we shall move on to the next topic, which is called as arrays. So the question for you is, what do you mean by array? Array andre enu? So the simple definition I can give for array is a group of liked data type variables. Array is a group of like data type variable, or I can say it is a sequence of like data type variables. That means ನಾನು ಅದರಲ್ಲಿ ಒಂದು ಗ್ರೂಪ್ ಆಫ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಇಂಟರ್ನಲ್ಲಿ ಮಾರ್ಕ್ಸ್ ಏನು ತಗೊಂಡಿರ್ತೀರ, ನೀವು 40 ಸ್ಟೂಡೆಂಟ್ಸ್ ಇದ್ದೀರಾ ಅಂದರೆ ಆ 40 ಸ್ಟೂಡೆಂಟದು ಮಾರ್ಕ್ಸ್ನ ನಾನೊಂದು ಇಂಟೀಜರ್ ಅರೇಲಿ ಸ್ಟೋರ್ ಮಾಡ್ಕೋಬೋದು. ಇಂಟ್ ಎ ಆಫ್ 40 ಅಂತ ಬರ್ಕೊಂಡ್ರೆ ಆ 40 ಸ್ಟೂಡೆಂಟ್ಸ್ದು ಮಾರ್ಕ್ಸ್ನ ಪ್ರತಿ ಒಂದು ಇಂಡೆಕ್ಸಲ್ಲೂ ನಾನು ಸ್ಟೋರ್ ಮಾಡ್ಕೊಂಡು ಹೋಗ್ಬೋದು. ಸೊ ನನ್ನ ಅರೇಲಿ ಸ್ಟೋರ್ ಆಗಿರುವಂಥ ಪ್ರತಿಯೊಂದು
ಮಾರ್ಕ್ಸ್ನ ಸ್ಟೂಡೆಂಟ್ನ ಮಾರ್ಕ್ಸ್ನ ಅಕ್ಸೆಸ್ ಮಾಡಬೇಕು ಅಂದರೆ ಐ ನೀಡ್ ಟು ಯೂಸ್ ದ ಕರಸ್ಪಾಂಡಿಂಗ್ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್ ಈಗ 36th ಸ್ಟೂಡೆಂಟದು ನನಗೆ ಮಾರ್ಕ್ಸ್ ಬೇಕು ಅಂದರೆ ಐ ಕ್ಯಾನ್ ಯೂಸ್ ಎ ಆಫ್ 35 ಬಿಕಾಸ್ ನಂದು ಇಂಡೆಕ್ಸಿಂಗ್ ಸ್ಟಾರ್ಟ್ ಆಗೋದು 0ಇಂದ. ಸೊ 40 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ನಂದು ಇಂಡೆಕ್ಸಿಂಗು 0ಇಂದ ಸ್ಟಾರ್ಟ್ ಆಗಿ ಇಟ್ ವಿಲ್ ಎಂಡ್ ಟಿಲ್ 39. ನನಗೆ 5th ಸ್ಟೂಡೆಂಟದು ಮಾರ್ಕ್ಸ್ ಬೇಕು ಅಂದರೆ ಐ ಕ್ಯಾನ್ ಆಕ್ಸೆಸ್ ದ ಇಂಡೆಕ್ಸ್ 4, ಎ ಆಫ್ 4 ಎಕ್ಸೆಸ್ ಮಾಡಿದ್ರೆ ನನಗೆ 5ನೇ ಸ್ಟೂಡೆಂಟದು ಮಾರ್ಕ್ಸ್ ಸಿಗುತ್ತೆ. ಸೊ ಅರೇ ಇಸ್ ಎ ಸೀಕ್ವೆನ್ಸ್, ಇಟ್ ಈಸ್ ಎ ಸೀರೀಸ್, ಇಟ್ ಈಸ್ ಎ ಗ್ರೂಪ್ ಆಫ್ ಲೈಕ್ಡ್ ಡೇಟಾ ಟೈಪ್ ವೇರಿಯೇಬಲ್ಸ್. ಲೈಕ್ಡ್ ಟೈಪ್ ಇರುವಂಥ ಡೇಟಾನ ಸ್ಟೋರ್ ಮಾಡೋಕ್ಕೆ ಅರೇನ ಯೂಸ್ ಮಾಡ್ತೀವಿ. ಜಾವಾದಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಸ್. ಸುಮಾರು ಟೈಪ್ ಆಫ್ ಅರೇಸ್ ಇದೆ ಜಾವಾದಲ್ಲಿ. ನೀವು ಆಗಲೇ 1 ಡೈಮೆನ್ಷನಲ್ ಅರೇ ಮತ್ತು 2 ಡೈಮೆನ್ಷನಲ್ ಅರೇನ ಕಲ್ತಿದ್ದೀರಾ ಸೇಮ್. ಸೊ ನಾವು ಇಲ್ಲಿ ಜಾವಾದಲ್ಲಿ 1 ಡೈಮೆನ್ಷನಲ್, 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್ ಅರೇನ ಕಲ್ತ್ಕೊತೀವಿ. ಸೊ ದಿಸ್ ಆರ್ ದ 3 ಟೈಪ್ಸ್ ಆಫ್ ಅರೇಸ್. ಸೊ ಈ 3 ಟೈಪ್ ಆಫ್ ಅರೇನ ಡೀಟೇಲ್ ಆಗಿ ಕಲ್ತ್ಕೊತೀವಿ. ಸೊ ಫಸ್ಟ್ ಒನ್ ಈಸ್ ಸಿಂಗಲ್ ಡೈಮೆನ್ಷನಲ್ ಅರೇ. So first I will explain what do you mean by single dimensional array. That means you will be having only one dimension, either x-axis or y-axis. 2 dimensional andre there will be 2 dimension. It will be in a matrix form. X-axis irutte, y-axis irutte. So I will give an example for single dimensional array. For example, ಈಗ ಮಂತಲ್ಲಿ ದೇರ್ ಆರ್ ಇನ್ ಎ ಇಯರ್ ದೇರ್ ಆರ್ 12 ಮಂತ್ಸ್. ಪ್ರತಿಯೊಂದು ಮಂತಲ್ಲೂ ಎಷ್ಟೋ ನಂಬರ್ ಆಫ್ ಡೇಸ್ಗಳಿರುತ್ತೆ. ಸೊ ಆ ನಂಬರ್ ಆಫ್ ಡೇಸ್ ಇನ್ ಈಚ್ ಮಂತ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಐ ಕ್ಯಾನ್ ಯೂಸ್ ದ ಬಿಲೋ ಸಿಂಟ್ಯಾಕ್ಸ್. ಡೇಟಾ ಟೈಪ್ ಬರ್ಕೊಂಡು ನಾನು ಅರೇ ನೇಮ್ನ ಬರ್ಕೋಬೋದು. ಸೊ ಆವಾಗ ಇದು ಇಂಟ್ ಅನ್ನೋದು ಡೇಟಾ ಟೈಪ್, ದಿಸ್ ಇಸ್ ದ ಅರೇ ನೇಮ್. ಮಂತ್ ಡೇಸ್ ಅನ್ನೋದು ಅರೇ ನೇಮ್. ಸೊ ಇದಕ್ಕೆ ಇಫ್ ಐ ವಾಂಟ್ ಟು ರೈಟ್ ದ ಸಿಂಟ್ಯಾಕ್ಸ್, ಇಂಟ್ ಅನ್ನೋದು ಡೇಟಾ ಟೈಪು, ಮಂತ್ ಡೇಸ್ ಅನ್ನೋದು ಅರೇ ನೇಮ್. ಬಟ್ ಜಾವಾದಲ್ಲಿ ನೀವು ಯಾವುದಾದ್ರು ಒಂದು ಅರೇನ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಮೆಮೊರಿನ ಡೈನಾಮಿಕಲಿ ರನ್ ಟೈಮಲ್ಲಿ ಅಲೋಕೇಟ್ ಮಾಡಬೇಕು. ಯು ಕ್ಯಾನಾಟ್ ಅಲೋಕೇಟ್ ಮೆಮೊರಿ to an array directly by just declaring an array. You need to allocate memory to the array created or declared during runtime. For that to happen, you need to include a keyword called as new. New ಅನ್ನೋ ಒಂದು ಕೀವರ್ಡ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಈ ಎಕ್ಸಾಂಪಲಲ್ಲಿ ಅಬ್ಸರ್ವ್ ಮಾಡ್ದಂಗೆ ನಾನು ಮಂತ್ ಡೇಸ್ ಅಂತ ಒಂದು ಅರೇ ಕ್ರಿಯೇಟ್ ಮಾಡಿದೆ. ಬಟ್ ಎಷ್ಟು ಲೊಕೇಶನ್ಸ್ನ ಪ್ರಿಸರ್ವ್ ಮಾಡಬೇಕು ಮಂತ್ ಡೇಸ್ ಅನ್ನೋ ಅರೇಗೆ ಅಂತ ಡೀಟೇಲ್ಸ್ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ನೋಡ್ದಂಗೆ ಮಂತ್ ಡೇಸ್ ಅನ್ನೋ ಅರೇಗೆ 12 ಇಂಟೀಜರ್ ಲೊಕೇಶನ್ಸ್ನ ಪ್ರಿಸರ್ವ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ 12 integer location preservation for the month days array will take place at runtime with the help of new keyword ಅಥವಾ new operator. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಮಂತ್ ಡೇಸ್ ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ವಿಚ್ ಈಸ್ ಆಫ್ ಇಂಟೀಜರ್ ಡೇಟಾ ಟೈಪ್. ಆ ಮಂತ್ ಡೇಸ್ ಅರೇಗೆ 12 ಮೆಮೊರಿ ಲೊಕೇಶನ್ಸ್ನ ರನ್ ಟೈಮಲ್ಲಿ ಅಲೋಕೇಟ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಸೊ ಇದಕ್ಕೆ ಸಿಂಟ್ಯಾಕ್ಸ್ನ ಬರೆಯೋದಿದ್ರೆ ಮಂತ್ ಡೇಸ್ ಅನ್ನೋದು ಅರೇ ನೇಮು, ನೀವು ಅದೇ ರೀತಿ ಬರ್ಕೋತೀನಿ. ಇಂಟ್ ಅನ್ನೋ ಡೇಟಾ ಟೈಪು, 12 ಅನ್ನೋದು ಸೈಜ್, ದ ನಂಬರ್ ಆಫ್ ಮೆಮೊರಿ ಲೊಕೇಶನ್ ಟು ಬಿ ಪ್ರಿಸರ್ವ್ಡ್ ಫಾರ್ ದ ಅರೇ ನೇಮ್. ಆ ಸೈಜ್ನ ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ. So in the next slide we shall see in detail about one dimensional array. So in our last class we saw what do you mean by an array. Array andrenu? Array is a collection, sequence or a group of liked typed data. Then we saw which are the different types of array. In Java there are 3 different types of array: single dimensional array, 2 dimensional array and 3 dimensional array. So next we saw how we can declare an array. ಒಂದು ಅರೇನ ಡಿಕ್ಲೇರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಬ್ಸರ್ವ್ ಮಾಡಿದ್ವಿ. ಸೊ ಅದರಲ್ಲಿ ಮಂತ್ ಡೇಸ್ ಅಂತ ಒಂದು ವೇರಿಯೇಬಲ್ ಇತ್ತು. ಆ ಮಂತ್ ಡೇಸ್ ವೇರಿಯೇಬಲ್ನ ಅರೇ ಆಗಿ ಕ್ರಿಯೇಟ್ ಮಾಡ್ಕೊಂಡ್ವಿ.
ಆ ಮಂತ್ ಡೇಸನ್ನು ಅರೇ ವೇರಿಯೇಬಲ್ಗೆ 12 ಇಂಟೀಜರ್ ಮೆಮೊರಿ ಲೊಕೇಶನ್ಸ್ನ ನ್ಯೂ ಅನ್ನೋ ಕೀವರ್ಡ್ ಯೂಸ್ ಮಾಡಿ ಅಸೈನ್ ಮಾಡಿದ್ವಿ. ದಟ್ ಮೀನ್ಸ್ ಜಾವಾದಲ್ಲಿ ಮೆಮೊರಿ ಅಲೋಕೇಟ್ ಆಗಬೇಕಾದ್ರೆ ಅರೇಗೆ ರನ್ ಟೈಮಲ್ಲಿ ಮೆಮೊರಿ ಅಲೋಕೇಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಎ ಕೀವರ್ಡ್ ಕಾಲ್ಡ್ ಆಸ್ ನ್ಯೂ ಆಪರೇಟರ್. ಸಪೋಸ್ ನನಗೆ ನ್ಯೂ ಆಪರೇಟರ್ ಕಂಡ್ರೆ ಇಷ್ಟ ಆಗಲಿಲ್ಲ, ನನಗೆ ವಿತೌಟ್ ಯೂಸಿಂಗ್ ನ್ಯೂ ಆಪರೇಟರ್ ಇಫ್ ಐ ನೀಡ್ ಟು ಡಿಕ್ಲೇರ್ ಎನ್ ಅರೇ ದೆನ್ ವಾಟ್ ಐ ಶುಡ್ ಡೂ? ನ್ಯೂ ಆಪರೇಟರ್ ಯೂಸ್ ಮಾಡ್ದೇ ಒಂದು ಅರೇನ ಡಿಕ್ಲೇರ್ ಮಾಡಬೇಕು ಅಂದರೆ ಆವಾಗ ನಾನು ಏನು ಮಾಡಬೇಕು ಅಂದರೆ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಡೈರೆಕ್ಟ್ಲಿ ಇನಿಷಿಯಲೈಸ್ ಯುವರ್ ಅರೇ. ಸೊ ಅರೇ ಡಿಕ್ಲರೇಷನ್ ವಿತೌಟ್ ನ್ಯೂ ಆಪರೇಟರ್. ಸೊ ಆವಾಗ ಮಂತ್ ಡೇಸ್ ಅಂತ ಒಂದು ಇಂಟೀಜರ್ ಅರೇ ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ಅದರದ್ದು ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡ್ಬೋದು. ಆವಾಗಲೂ ಸಹ ನಿಮಗೆ ಡೈನಾಮಿಕ್ ಆಗಿ ಈ ಸೈಡ್ RHS ಸೈಡು ಎಷ್ಟು ಲೊಕೇಶನ್ಸ್ ಇದೆ ಅಷ್ಟು ಮೆಮೊರಿ ಲೊಕೇಶನ್ಸ್ದು ಮಂತ್ ಡೇಸ್ ಅನ್ನೋ ಅರೇ ಕ್ರಿಯೇಟ್ ಆಗುತ್ತೆ. ದಿಸ್ ಆರ್ ದ ನಂಬರ್ ಆಫ್ ಡೇಸ್ ಇನ್ ಡಿಫ್ರೆಂಟ್ ಮಂತ್ಸ್. ಜನವರಿಲಿ 31 ಡೇಸ್ ಇರುತ್ತೆ, ಫೆಬ್ರವರಿಲಿ 28, ಡಿಸೆಂಬರಲ್ಲಿ 31 ಡೇಸ್ ಇರುತ್ತೆ. ಸೊ 12 ಮೆಮೊರಿ ಲೊಕೇಶನ್ಸ್, 12 ಇಂಟೀಜರ್ ಮೆಮೊರಿ ಲೊಕೇಶನ್ಸ್ will be assigned for the array variable month days. In this particular case we are not using an operator called as new operator. Without using an operator called new, we are initializing the array directly with the values. ಸೊ ಡೈರೆಕ್ಟಾಗಿ ವ್ಯಾಲ್ಯೂಸ್ ಜೊತೆ ಒಂದು ಅರೇ ವೇರಿಯೇಬಲ್ನ ಇನಿಷಿಯಲೈಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸಿಂಟ್ಯಾಕ್ಸ್ ನೋಡೋದಿದ್ರೆ, ಸೊ ಇಂಟ್ ಅನ್ನೋದು ಒಂದು ಡೇಟಾ ಟೈಪ್, ಸೊ ಅದಕ್ಕೆ ಟೈಪ್ ಅಂತ ಬರ್ಕೋತೀನಿ. ಸೊ ಮಂತ್ ಡೇಸ್ ಅನ್ನೋದು ವೇರಿಯೇಬಲ್ ನೇಮ್. ಸೊ ದಿಸ್ ಈಸ್ ಮೈ ಅರೇ. RHS ಅಲ್ಲಿ ನಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ಏನಿದೆ ಆ ಲಿಸ್ಟ್ ಆಫ್ ವ್ಯಾಲ್ಯೂಸ್ನ ಬರ್ಕೋತೀನಿ ಅಥವಾ ಮೆನ್ಷನ್ ಮಾಡ್ತೀನಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಅನ್ ಅರೇ ವಿತೌಟ್ ದ ಹೆಲ್ಪ್ ಆಫ್ ನ್ಯೂ ಆಪರೇಟರ್. So now we shall see a small Java program on how we can make use of single dimensional array. ಒಂದು ಸಿಂಗಲ್ ಡೈಮೆನ್ಷನಲನ್ನು ಹೆಂಗೆ ಯೂಸ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಜಾವಾ ಪ್ರೋಗ್ರಾಮ್ನ ಅಬ್ಸರ್ವ್ ಮಾಡೋದು. ಸೊ ನಾನು ಒಂದು ಅರೇ ಕ್ರಿಯೇಟ್ ಮಾಡ್ತೀನಿ. ಅರೇಗೆ ಮಂತ್ ಡೇಸ್ ಅಂತ ನೇಮ್ ಕೊಡ್ತೀನಿ. ಆ ಅರೇಲಿ ಡಿಫ್ರೆಂಟ್ ಮಂತ್ಸ್ 12 ಮಂತ್ಸ್ದು ಡೇಸ್ನ ಸ್ಟೋರ್ ಮಾಡ್ತೀನಿ. ಸೊ ಅದಾದಮೇಲೆ ಮಾರ್ಚ್ ಮಂತಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ ಅನ್ನೋದನ್ನ ರಿಟ್ರೀವ್ ಮಾಡ್ಕೋತೀನಿ. ಸೊ ಮಾರ್ಚ್ ಮಂತ್ ಅಂದರೆ ಇಟ್ ಈಸ್ ದ 3rd ಮಂತ್. ಜನವರಿ 1st ಮಂತ್, ಫೆಬ್ರವರಿ 2nd ಮಂತ್, ಮಾರ್ಚ್ ಬಂದು 3rd ಮಂತ್. ಸೊ ಬಟ್ 3rd ಮಂತ್ ಅಂತ ಬಂದಾಗ ನಂದು ಇಂಡೆಕ್ಸಿಂಗು 2 ಅಂತ ಬರುತ್ತೆ. ಬಿಕಾಸ್ ನಂದು ಅರೇ ಇಂಡೆಕ್ಸಿಂಗ್ ಸ್ಟಾರ್ಟ್ ಆಗೋದು 0 ಇಂದ. ಜನವರಿಗೆ 0, ಫೆಬ್ರವರಿಗೆ 1, ಮಾರ್ಚ್ಗೆ 2. ಸೊ ನಂದು ಇಂಡೆಕ್ಸ್ 2 ಪೊಸಿಷನಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ ಅನ್ನೋದನ್ನ ರಿಟ್ರೀವ್ ಮಾಡಿದ್ರೆ ಮಾರ್ಚ್ ಮಂತಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ ಅನ್ನೋದು ಸಿಕ್ಕೋಗುತ್ತೆ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮೇ ಎಕ್ಸಾಂಪಲ್. ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಕ್ಲಾಸ್ದು ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಎಂಡ್ ಆಗ್ತಿದೆ. ಮೇನ್ ಫಂಕ್ಷನ್ ಡೆಫಿನೇಷನ್ ಬರೆದಿದ್ದೀನಿ. ಮೇನ್ ಫಂಕ್ಷನ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ. ಮಂತ್ ಡೇಸ್ ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇಂಟೀಜರ್ ಅರೇ. ಅದಕ್ಕೆ 12 ಇಂಟೀಜರ್ ವ್ಯಾಲ್ಯೂಸ್ನ ಅಸೈನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಂತ್ ಡೇಸಲ್ಲಿ ಸೆಕೆಂಡ್ ಇಂಡೆಕ್ಸಲ್ಲಿರುವಂಥ ವ್ಯಾಲ್ಯೂನ ರಿಟ್ರೀವ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ 0th ಇಂಡೆಕ್ಸ್, ದಿಸ್ ಇಸ್ 1st ಇಂಡೆಕ್ಸ್, ದಿಸ್ ಇಸ್ 2nd ಇಂಡೆಕ್ಸ್. ಸೊ ದಿಸ್ ಇಸ್ ಜನವರಿ, ದಿಸ್ ಇಸ್ ಫೆಬ್ರವರಿ ಆ್ಯಂಡ್ ದಿಸ್ ಇಸ್ ಮಾರ್ಚ್. ಸೊ ಆಗ ಮಂತ್ ಡೇಸ್ ಆಫ್ 2 ಅಂದರೆ ನನಗೆ 31 ರಿಟರ್ನ್ ಆಗುತ್ತೆ. ಸೊ ಮಾರ್ಚ್ ಮಂತಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ ಅದು ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಯೂಸ್ ಎ ಸಿಂಗಲ್ ಡೈಮೆನ್ಷನಲ್ ಅರೇ. So single dimensionally, in order to allocate memory for the single dimensional array, or I can say in order to allocate memory for any array in Java, I need to use an operator called as new operator. This new operator dynamically allocates memory to your array during run time. So now next we shall move on to next type of array in Java, which is two-dimensional array. So now we shall move on to the second type of array, that is two-dimensional array. So as I had already told, in one-dimensional array there will be only one dimension, either x-axis or y-axis.
whereas in 2-dimensional array there will be 2-dimensional. It contains x-axis as well as y-axis, so it will be in the form of a matrix. ರೋಸ್ಗಳಿರುತ್ತೆ ಜೊತೆಗೆ ಕಾಲಮ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ 3 rows 3 columns ಅಂದರೆ ಅವಾಗ 3 ರೋ 3 ಕಾಲಮ್ ಇರುವಂಥ ಒಂದು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗುತ್ತೆ. ಅದು ನಂಬರ್ ಆಫ್ ರೋಸ್ ಅಂತ ಕರಿತೀನಿ, ಈ ಕಾಲಮ್ಸ್ನ ನಂಬರ್ ಆಫ್ ಕಾಲಮ್ಸ್ ಅಂತ ಕರಿತೀನಿ. ಸೊ ಅದಕ್ಕೆ ಡೆಫಿನೇಷನ್ ಏನು, ಇನ್ 2-dimensional ಇಟ್ ವಿಲ್ ಕ್ರಿಯೇಟ್ ಅನ್ ಅರೇ ಲೈಕ್ ಮ್ಯಾಟ್ರಿಕ್ಸ್ ವಿತ್ ರೋಸ್ ಆ್ಯಂಡ್ ಕಾಲಮ್ಸ್. ಒಂದು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗುತ್ತೆ, ಅದರಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ರೀತಿ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗುತ್ತೆ. ಅದರೊಳಗೆ ನಾನು ವ್ಯಾಲ್ಯೂಗಳನ್ನ ಸ್ಟೋರ್ ಮಾಡ್ಕೊಂಡು ಹೋಗ್ತೀನಿ. So the next thing is we shall see how we can declare an array. What is the syntax to declare an array? First we shall see an example. Once we see the example, then we can see the syntax for 2-dimensional array. So 2-dimensional array ಗೆ example ಬಂದು ಒಂದು 2D ಅಂತ ಒಂದು 2-dimensional array ನೇಮ್, ಇದು ವೇರಿಯಬಲ್ ನೇಮು. ಇಲ್ಲಿ 2 ಡೈಮೆನ್ಷನ್ ಇದೆ, ಇದರಲ್ಲಿ ನಂಬರ್ ಆಫ್ ರೋಸು, ಇದು ನಂಬರ್ ಆಫ್ ಕಾಲಮ್ಸ್ಗೆ. ಸೊ ಇದು ಇಂಟೀಜರ್ ಡೇಟಾ ಟೈಪ್. ಸೊ ಈ 2-dimension ಅರೇ ಒಳಗೆ ಐ ಕ್ಯಾನ್ ಸ್ಟೋರ್ ಇಂಟೀಜರ್ ವ್ಯಾಲ್ಯೂಸ್. ಸೊ ಇಲ್ಲಿ ಇಂಟ್ ಆಫ್ ಐ ಆಮ್ ಕ್ರಿಯೇಟಿಂಗ್ 4 ನಂಬರ್ ಆಫ್ ರೋಸ್ ಆ್ಯಂಡ್ 5 ನಂಬರ್ ಆಫ್ ಕಾಲಮ್ಸ್. ಸೊ ದಿಸ್ ವಿಲ್ ಕ್ರಿಯೇಟ್ ಎ 2-dimensional array ವಿತ್ 4 rows and 5 columns. You can store integer typed values in those 4 rows and 5 columns. ಸೊ ಆಬ್ವಿಯಸ್ಲಿ ಜಾವಾದಲ್ಲಿ ಅರೇಗೆ ಮೆಮೊರಿ ಅಲೋಕೇಟ್ ಆಗಬೇಕಾದ್ರೆ ರನ್ ಟೈಮಲ್ಲಿ ಆಗುತ್ತೆ, ಅದಕ್ಕೆ ನೀವು ನ್ಯೂ ಆಪ್ರೇಟರ್ ಅಂತ ಆಪ್ರೇಟರ್ ಯೂಸ್ ಮಾಡಿ ಮೆಮೊರಿನ ಅಲೋಕೇಟ್ ಮಾಡ್ತೀರ. ಸೊ ದಿಸ್ ಎಕ್ಸಾಂಪಲ್ ಕ್ರಿಯೇಟೆಡ್ ಎ 2-dimensional array which contains 4 rows and 5 columns. You can store integer values in those 4 rows and 5 columns. ಸೊ ಈ ಎಕ್ಸಾಂಪಲಿಂದ ಐ ಕ್ಯಾನ್ ರೈಟ್ ದ ಸಿಂಟ್ಯಾಕ್ಸ್. ಇಂಟ್ ಅನ್ನೋದು ಒಂದು ಡೇಟಾ ಟೈಪು, 2D ಅನ್ನೋದು ವೇರಿಯಬಲ್ ನೇಮು. ಸೊ ನೀವು ಹಂಗೆ ಬರ್ಕೊಂಡಿದ್ದೀನಿ. ಇಂಟ್ ಅನ್ನೋದು ಟೈಪು. ಸೊ ಇದು ರೋ ಸೈಜು, ಸೈಜ್ 1 ಇಟ್ ಈಸ್ ಕಾಲ್ಡ್ ಎಸ್ ರೋ ಸೈಜ್, ಸೈಜ್ 2 ಇಟ್ ಈಸ್ ಕಾಲ್ಡ್ ಎಸ್ ಕಾಲಮ್ ಸೈಜ್. ಸೊ ಈ ಎಕ್ಸಾಂಪಲ್ ನೋಡೋ ಥರ ಇಲ್ಲಿ. ಸೊ ನಾನೇನಾದ್ರು ನ್ಯೂ ಆಪ್ರೇಟರ್ ಯೂಸ್ ಮಾಡ್ದೇನೆ ಇಲ್ಲಿ ನಾನು ಡೈರೆಕ್ಟಾಗಿ ಯಾವ ರೀತಿ ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡಿಕೊಂಡೆ ವೇರಿಯಬಲ್ಗೆ, ಅದೇ ರೀತಿ 2-dimensional ಅರೇನು ನ್ಯೂ ಆಪ್ರೇಟರ್ ಯೂಸ್ ಮಾಡಿದೆ ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡ್ಕೋಬೋದು. ಸೊ ಆವಾಗ RHS ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಇರುತ್ತೆ ಅಷ್ಟು ನಂಬರ್ ಆಫ್ ರೋಸು ಮತ್ತು ಕಾಲಮ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡೋ ಥರ 1 2 3 rows. ಸೊ 3 rows 1 2 3 4 5 columns, 3 rows 5 columns ಇರುವಂಥ 2D ಅರೇ ಕ್ರಿಯೇಟ್ ಆಗುತ್ತೆ. ಸೊ ಈ 2D ಅರೇ ಕ್ರಿಯೇಟ್ ಮಾಡಬೇಕಾದ್ರೆ ಫ್ಲವರ್ ಬ್ರಾಕೆಟ್ ಓಪನ್ ಕ್ಲೋಸು ಸೆಮಿಕೋಲನು. ಸೊ ಒಂದೊಂದು ರೋಗು ಕಾಲಮ್ದು ವ್ಯಾಲ್ಯೂಸ್ ಆದಮೇಲೆ ಇಲ್ಲಿ ಕಾಮ್ ಹಾಕೋತೀನಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಡಿಕ್ಲೇರ್ ಎ 2D array without using new operator. So that means I can say whenever you are creating a 2-dimensional array, it will create a matrix type of array. It will create a matrix type of array that will be in the form of rows and columns. Now we shall go through some of the Java programs with respect to 2-dimensional array. Once we finish up the Java programs with respect to 2-dimensional array, then later we can move on to 3-dimensional array. So this is an example in order to show the implementation of 2D array. ಸೊ ಒಂದು ಜಾವಾ ಪ್ರೋಗ್ರಾಮು 2-dimensional ಅರೇನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅಂತ. ಸೊ ಇದು ನಂದು ಕ್ಲಾಸ್ ಡೆಫಿನೇಷನ್. ಆ ಕ್ಲಾಸ್ಗೆ ಒಂದು ನೇಮ್ ಕೊಟ್ಟಿದ್ದೀನಿ ಅರೇ ಅಂತ. ಇಲ್ಲಿ ಕ್ಲಾಸ್ ಡೆಫಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಂದು ಕ್ಲಾಸ್ ಡೆಫಿನೇಷನ್ ಎಂಡ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ನನ್ನ ಕ್ಲಾಸ್ ಡೆಫಿನೇಷನ್ ಸ್ಟಾರ್ಟ್ ಆಗಿ ಇಲ್ಲಿ ಕ್ಲಾಸ್ ಡೆಫಿನೇಷನ್ ಎಂಡ್ ಆಗಿದೆ. ಇದು ನಂದು ಮೇನ್ ಫಂಕ್ಷನ್ ಡೆಫಿನೇಷನ್ನು. ಮೇನ್ ಫಂಕ್ಷನ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗಿ ಮೇನ್ ಫಂಕ್ಷನ್ ಡೆಫಿನೇಷನ್ ಇಲ್ಲಿ ಎಂಡ್ ಆಗಿದೆ. There is no need to write semicolon for the class definition. This needs to be deleted. This won't be there. ಓಕೆನಾ? ಸೊ ಇಲ್ಲಿ ನಾನು ಒಂದು 2-dimensional ಅರೇನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ 2D ಅಂತ. ಸೊ ಅದಕ್ಕೆ ಮೆಮೊರಿ ಅಲೋಕೇಟ್ ಮಾಡ್ತಾ ಇದ್ದೀನಿ. ಸೊ 4 rows ಮತ್ತು 5 columns ಇರುವಂಥ ಮೆಮೊರಿ ಒಂದು ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಗುತ್ತೆ. ಇಟ್ ವಿಲ್ ಕಂಟೈನ್ 4 rows and 5 columns. ಸೊ ನೆಕ್ಸ್ಟು 2 ಲೂಪ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಇಂಡೆಕ್ಸು 2 ಸಿಗುತ್ತೆ. ಒಂದು ರೋ ನಂಬರು, ಇನ್ನೊಂದು ಕಾಲಮ್ ನಂಬರು. ಅಬ್ಸರ್ವ್ ಮಾಡಿ 4 rows ಅಂದರೆ ದಿಸ್ ಇಸ್ 0 1 2 3 4 rows. ದಿಸ್ ಈಸ್ 0 1 2 3 4 5 columns. ಸೊ ಇಲ್ಲಿ ನನಗೆ ಈ ಎಲಿಮೆಂಟ್ ಬೇಕು ಅಂದರೆ 0 0 2D of 0 0 2D of 0 1 0th ರೋದು ಫಸ್ಟ್ ಕಾಲಮ್, 2D of 0 3 2D of 0 4 ಆ ಥರ ಎಕ್ಸೆಸ್ ಮಾಡ್ತೀನಿ.
2d of 1 0, ಅದಕ್ಕೆ I need 2 for loops. So my first for loop will run from I is equal to 0, I less than 4, I plus plus. My second for loop will run from j is equal to 0, j less than 5, j plus plus. So number of rows, so ಇದು 0 to 3 ವರೆಗೂ ರನ್ ಆಗುತ್ತೆ, 4 ಟೈಮ್ಸ್ ರನ್ ಆಗುತ್ತೆ ಈ ಫಾರ್ ಲೂಪು. ಈ ಫಾರ್ ಲೂಪು 5 ಟೈಮ್ಸ್ ರನ್ ಆಗುತ್ತೆ 0 to 4 ವರೆಗೂ. ಸೊ ಬಿಕಾಸ್ ದೇರ್ ಆರ್ 5 ಕಾಲಮ್ಸ್. ಸೊ ಫಸ್ಟು 2d of 0 0. ಸೊ 2d of 0 0ಗೆ k ವ್ಯಾಲ್ಯೂ ಅಸೈನ್ ಮಾಡ್ತೀನಿ. k ವ್ಯಾಲ್ಯೂ ಅಂದರೆ 1 ಅಸೈನ್ ಆಗುತ್ತೆ. ಸೊ 2d of 0 0ಗೆ 1. ನೆಕ್ಸ್ಟ್ k ಇಂಕ್ರಿಮೆಂಟ್ ಆಗುತ್ತೆ, ಆಮೇಲೆ j ಹೋಗುತ್ತೆ. ಸೊ 2d of 0 1ಗೆ 2 ಅಸೈನ್ ಆಗುತ್ತೆ. ಸೊ ಇಟ್ ವಿಲ್ ಬಿ 0th ಕಾಲಮಲ್ಲಿ 1 2 3 4 5 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 6 7 8 9 10 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 11 12 13 14 15 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 16 17 18 19 20 ಅಂತ ಪ್ರಿಂಟ್ ಆಗುತ್ತೆ. ಸೊ 4 ರೋಸ್. ಸೊ ಮೊದಲನೇ ರೋನಲ್ಲಿ 1 to 5, ಎರಡನೇ ರೋಲ್ಲಿ 6 to 10, ಮೂರನೇ ರೋಲ್ಲಿ 11 to 15, ನಾಲ್ಕನೇ ರೋಲ್ಲಿ 16 to 20 ಅಸೈನ್ ಮಾಡ್ತಾ ಇದ್ದೀನಿ, ಇನ್ನೂ ಪ್ರಿಂಟ್ ಮಾಡಿಲ್ಲ. ಸೊ ಈಗ ನಂದು ಒಂದು 2 ಡೈಮೆನ್ಷನಲ್ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಆಯಿತು. ಆ ಮ್ಯಾಟ್ರಿಕ್ಸ್ಗೆ ವ್ಯಾಲ್ಯೂಸ್ನ ಅಸೈನ್ ಮಾಡ್ದಾಯಿತು. ಸೊ ಈಗ ಆ ಮ್ಯಾಟ್ರಿಕ್ಸಲ್ಲಿ ಏನು ವ್ಯಾಲ್ಯೂ ಅಸೈನ್ ಆಗಿದೆ ಅದನ್ನು ಪ್ರಿಂಟ್ ಮಾಡ್ತಾಯಿದ್ದೀನಿ. I ವ್ಯಾಲ್ಯೂ 0, j ವ್ಯಾಲ್ಯೂ 0. ಸೊ 2d of 0 0ಗೆ 1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 2d of 0 1ಗೆ 2 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಈ ಫಾರ್ ಲೂಪ್ ಕಂಪ್ಲೀಟ್ ಆದಮೇಲೆ ಇನ್ನರ್ ಫಾರ್ ಲೂಪು ಇಟ್ ವಿಲ್ ಗೋ ಟು ದ ಔಟರ್ ಫಾರ್ ಲೂಪ್. I ವ್ಯಾಲ್ಯೂ 1 ಆಗುತ್ತೆ. ಸೊ ಫಸ್ಟ್ ರೋದು 0 ಕಾಲಮ್ ತಗೊಳುತ್ತೆ, 6 ಪ್ರಿಂಟ್ ಆಗುತ್ತೆ. 6 7 8 9 10. ಪುನಃ ಈ ಫಾರ್ ಲೂಪ್ ಮುಗಿಯುತ್ತೆ, ಇಲ್ಲಿಗೆ ಹೋಗುತ್ತೆ. I ವ್ಯಾಲ್ಯೂ 2 ಆಗುತ್ತೆ. 2 ಆದಾಗ ಮೂರನೇ ರೋ ಒಳಗೆ ಬಂದು ಆವಾಗ 11 12 13 14 15 ಇದು ಮುಗಿದಾದ್ಮೇಲೆ ಲಾಸ್ಟ್ ರೋ ತಗೊಳುತ್ತೆ. ಆವಾಗ 16 17 18 19 20 ಪ್ರಿಂಟ್ ಆಗುತ್ತೆ. ಪ್ರತಿ ಒಂದು ರೋ ಪ್ರಿಂಟ್ ಆದಮೇಲೂ ಒಂದು ನ್ಯೂ ಲೈನ್ ತಗೋತಾ ಇದ್ದೀನಿ, ಬಿಕಾಸ್ ನನಗೆ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕಾಣಿಸ್ಬೇಕು. ಸೊ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕಾಣಿಸೋಕ್ಕೆ ಪ್ರತಿಯೊಂದು ರೋ ಪ್ರಿಂಟ್ ಆದಮೇಲೂ ಒಂದು ನ್ಯೂ ಲೈನ್ ತಗೋತಾ ಇದ್ದೀನಿ. ಸೊ ಫಸ್ಟು 1 2 3 4 5 ಪ್ರಿಂಟ್ ಆಗುತ್ತೆ. ಹೊಸ ಲೈನ್ಗೆ ಹೋಗುತ್ತೆ. 6 7 8 9 10 ಪ್ರಿಂಟ್ ಆಗುತ್ತೆ. ಹೊಸ ಲೈನ್ಗೆ ಹೋಗುತ್ತೆ. 11 12 13 14 ಪ್ರಿಂಟ್ ಆಗುತ್ತೆ. ಹೊಸ ಲೈನ್ಗೆ ಬರುತ್ತೆ. 16 17 18 19 20 ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಡಿಕ್ಲೇರ್ ಎ 2 ಡೈಮೆನ್ಷನಲ್ ಅರೇ. ಒಂದು 2D ಅರೇ ಡಿಕ್ಲೇರ್ ಮಾಡಿಕೊಂಡು ಅದಕ್ಕೆ 4 ರೋಸು 5 ಕಾಲಮ್ಸ್ ಹಾಕ್ಕೊಂಡಿದ್ದೀನಿ. ಆ 4 ರೋಸು 5 ಕಾಲಮ್ಸ್ಗೆ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ. ಕೆ ವ್ಯಾಲ್ಯೂ ಫಸ್ಟು 0 ಇರುತ್ತೆ. ಸೊ 0 1 2 3 4 ಅಸೈನ್ ಆಗುತ್ತೆ. ನೆಕ್ಸ್ಟು 5 6 7 8 9, ನೆಕ್ಸ್ಟು 10 11 12 13 14, ನೆಕ್ಸ್ಟು 15 16 17 18 19 ಅಸೈನ್ ಆಗುತ್ತೆ. ಅಸೈನ್ ಆದಮೇಲೆ ಏನು ಅಸೈನ್ ಆಗಿರುತ್ತೆ ವ್ಯಾಲ್ಯೂಸ್ ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ದಿಸ್ ಫಾರ್ ಲೂಪ್. ಪ್ರತಿಯೊಂದು ರೋ ಪ್ರಿಂಟ್ ಆದಮೇಲೆ ಒಂದು ನ್ಯೂ ಲೈನ್ ಹಾಕೋತಾ ಇದ್ದೀನಿ. ಈ ಪ್ರಿಂಟ್ ಎಲ್ ಲೈನು ನ್ಯೂ ಲೈನ್ ಕೊಡುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಎ 2 ಡೈಮೆನ್ಷನಲ್ ಅರೇ. ಜಾವಾದಲ್ಲಿರೋ 2 ಡೈಮೆನ್ಷನಲ್ ಅರೇ ಒಂದು ಸ್ಪೆಷಲ್ ಪ್ರಾವಿಷನ್ ಇದೆ. ಆ ಸ್ಪೆಷಲ್ ಪ್ರಾವಿಷನ್ ಏನು ಅಂತ ಅಂದರೆ, ದಟ್ ಮೀನ್ಸ್ ಫಾರ್ ಈಚ್ ರೋ ಐ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್. ಪ್ರತಿಯೊಂದು ರೋಗೂ ನಾನು ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್ನ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ನಂದು ಈ ಪ್ರೀವಿಯಸ್ ಜಾವಾ ಪ್ರೋಗ್ರಾಮಲ್ಲಿ ಪ್ರತಿಯೊಂದು ರೋಗೂ 0th ರೋಗೂ 5 ಕಾಲಮ್ಸ್ ಇತ್ತು, ಫಸ್ಟ್ ರೋಗೂ 5 ಕಾಲಮ್ಸು, ಸೆಕೆಂಡ್ ರೋಗೂ 5 ಕಾಲಮ್ಸು, ಥರ್ಡ್ ರೋಗೂ 5 ಕಾಲಮ್ಸ್ ಇತ್ತು. ನನಗೆ ಒಂದೊಂದು ರೋಗೂ ನಂಬರ್ ಆಫ್ ಕಾಲಮ್ಸು ಬೇರೆ ಬೇರೆ ಇರಬೇಕು ಅಂದರೆ ದಟ್ ಈಸ್ ಪಾಸಿಬಲ್ ಇನ್ ಜಾವಾ. ಸೊ ಇನ್ ಈಚ್ ರೋ ಐ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್. ಸೊ ಅದಕ್ಕೆ ಇದೇ ಎಕ್ಸಾಂಪಲ್ಲು. ಸೊ ಫಸ್ಟು ಒಂದು 2D ಅರೇ ಕ್ರಿಯೇಟ್ ಮಾಡಿದಾಗ ಐ ಆಮ್ ಗಿವಿಂಗ್ ಓನ್ಲಿ ದ ನಂಬರ್ ಆಫ್ ರೋಸ್. ಐ ಆಮ್ ನಾಟ್ ಸ್ಪೆಸಿಫೈಯಿಂಗ್ ದ ನಂಬರ್ ಆಫ್ ಕಾಲಮ್ಸ್. ನಾನು ನಂಬರ್ ಆಫ್ ಕಾಲಮ್ಸ್ ಎಷ್ಟಿರಬೇಕು ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ, ಬರೀ ನಂಬರ್ ಆಫ್ ರೋಸ್ ಎಷ್ಟಿರಬೇಕು ಅಂತ ಸ್ಪೆಸಿಫೈ ಮಾಡಿದ್ದೀನಿ. 4 ನಂಬರ್ ಆಫ್ ರೋಸ್ ಇದ್ದರೆ ಸಾಕು ಅಂತ ತಗೊಂಡಿದ್ದೀನಿ. ನೆಕ್ಸ್ಟು ಈಚ್ ಇಂಡಿವಿಜುವಲ್ ರೋನ ತಗೊಂಡು ದಿಸ್ ವಿಲ್ ಟೇಕ್ ದ ಫಸ್ಟ್ ರೋ, ದೆನ್ ಇಟ್ ವಿಲ್ ಅಸೈನ್ ದ ನಂಬರ್ ಆಫ್ ಕಾಲಮ್ಸ್. ಈಗ ಮೊದಲನೇ ರೋ ಅಲ್ಲಿ 1 ಕಾಲಮ್ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ರೋ ಅಲ್ಲಿ 2 ಕಾಲಮ್ ಕೊಡ್ತಾ ಇದ್ದೀನಿ. ಮೂರನೇ ರೋ ಅಲ್ಲಿ 3 ಕಾಲಮ್ ಕೊಡ್ತಾ ಇದ್ದೀನಿ. ಸೊ 4ನೇ ರೋ ಅಲ್ಲಿ 4 ಕಾಲಮ್ಸ್ ಕೊಡ್ತೀನಿ. ಸೊ ದಟ್ ಮೀನ್ಸ್ ಫಾರ್ ಈಚ್ ಆಫ್ ದ ರೋ ಐ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್. In this particular case, I created a 2D array which had 4 rows, but I didn't mention the number of columns.
So next ಏನು ಮಾಡಿದೆ, I took the first row. For the first row I created only one column. For the second row I created 2 columns. For the third row I created 3 columns, and for the fourth row I created 4 columns. So last slide ಅಲ್ಲಿ observe ಮಾಡೋ ಥರ. So we learned how we can use a 2-dimensional array. So 2-dimensional array ಒಂದು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಇರುತ್ತೆ. ಅದರಲ್ಲಿ ವಿಲ್ ಬಿ ಹ್ಯಾವಿಂಗ್ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್. ಒಂದು ಜಾವಾ ಪ್ರೋಗ್ರಾಮು ನೋಡಿದ್ವಿ. ಆ ಜಾವಾ ಪ್ರೋಗ್ರಾಮಲ್ಲಿ 4 rows 5 columns ಇತ್ತು. ಅದರಲ್ಲಿ ಫಸ್ಟ್ ರೋಗೆ 0 1 2 3 4 as ಆಯಿತು. ಸೆಕೆಂಡ್ ರೋಗೆ 5 6 7 8 9 as ಆಯಿತು. ಥರ್ಡ್ ರೋಗೆ 10 11 12 13 14. ಫೋರ್ತ್ ರೋಗೆ 15 16 17 18 19 as ಆಯಿತು. ಸೊ ಲಾಸ್ಟ್ ಸ್ಲೈಡಲ್ಲಿ ಲಾಸ್ಟ್ ಟಾಪಿಕ್ ಬಂದು, ಇನ್ ಜಾವಾದಲ್ಲಿ ಐ ಕ್ಯಾನ್ ಕ್ರಿಯೇಟ್ ಎ 2-dimensional array ಇನ್ ವಿಚ್ ಈಚ್ ರೋ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳಿದೆ. ಸೊ ಫಸ್ಟು ಒಂದು 2D array ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅಲ್ಲಿ 4 ನಂಬರ್ ಆಫ್ ರೋಸ್ ಇತ್ತು, ಬಟ್ ಪ್ರತಿಯೊಂದು ರೋಗೂ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್ಗಳನ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಅಬ್ಸರ್ವ್ ಮಾಡೋ ಥರ ಲಾಸ್ಟ್ ರೋಗೆ 4 columns ಆಗಿತ್ತು. ಸೊ ಇಲ್ಲಿ ಅಬ್ಸರ್ವ್ ಮಾಡೋ ಥರ ಈ ಮೊದಲನೇ ರೋಗೆ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 column. ಸೆಕೆಂಡ್ ರೋಗೆ ಇಟ್ ಈಸ್ ಹ್ಯಾವಿಂಗ್ 2 columns. ಥರ್ಡ್ ರೋಗೆ ಇಟ್ ಈಸ್ ಹ್ಯಾವಿಂಗ್ 3 columns. ಫೋರ್ತ್ ರೋಗೆ ಇಟ್ ಈಸ್ ಹ್ಯಾವಿಂಗ್ 4 columns. So that means in Java I can create a 2-dimensional array in which each row can have different number of columns. That is one of the advantage with respect to Java programming language. This is not possible with your C or C++ programming language. So this is all you need to remember with respect to 1-dimensional array and 2-dimensional array. What do you mean by an array? An array is a collection, group or sequence of like typed data. Like typed data ಇದ್ರೆ ಅದನ್ನು ಅರೇ ಅಂತ ಕರಿತೀನಿ. ಜಾವಾದಲ್ಲಿ 1D array ಕ್ರಿಯೇಟ್ ಮಾಡಬೇಕಾದ್ರಾಗಲಿ 2D array ಕ್ರಿಯೇಟ್ ಮಾಡಬೇಕಾದ್ರಾಗಲಿ ಮೆಮೊರಿನ ಡೈನಾಮಿಕಲಿ ರನ್ ಟೈಮಲ್ಲಿ ಅಲೋಕೇಟ್ ಮಾಡ್ತೀನಿ. ಸೊ ಆ ಥರ ಡೈನಾಮಿಕಲಿ ರನ್ ಟೈಮಲ್ಲಿ ಮೆಮೊರಿ ಅಲೋಕೇಟ್ ಮಾಡಬೇಕಾದ್ರೆ ನಾನು ಒಂದು ಆಪ್ರೇಟರ್ ಯೂಸ್ ಮಾಡ್ತೀನಿ. ಆ ಆಪ್ರೇಟರ್ ನೇಮ್ನ ನ್ಯೂ ಆಪ್ರೇಟರ್ ಅಂತ ಕರಿತೀನಿ. ವಿತೌಟ್ ನ್ಯೂ ಆಪ್ರೇಟರ್ ಏನಾದ್ರು ನಾನು ವ್ಯಾಲ್ಯೂ ಅಸೈನ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಇನಿಷಿಯಲೈಸ್ ಮಾಡ್ಕೋಬೋದು. 2D array ಮ್ಯಾಟ್ರಿಕ್ಸ್ ಫಾರ್ಮಲ್ಲಿರುತ್ತೆ. ಅಲ್ಲಿ ರೋಸ್ಗಳಿರುತ್ತೆ ಮತ್ತು ಕಾಲಮ್ಸ್ಗಳಿರುತ್ತೆ. 2D arrayಲಿ ಜಾವಾದಲ್ಲಿ ಒಂದು ಸ್ಪೆಷಲೈಸೇಷನ್ ಅಥವಾ ಎಕ್ಸ್ಟ್ರಾ ಪೆಕ್ಯುಲಿಯರ್ ಫೀಚರ್ ಇದೆ. ಅದೇನು ಅಂದರೆ ಫಾರ್ ಡಿಫ್ರೆಂಟ್ ನಂಬರ್ ಆಫ್ ರೋಸ್ ಐ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್. So now next we shall move on to 3-dimensional array. How we can declare a 3-dimensional array. Here we will be having 3 dimensions. So ಅದಕ್ಕೆ ಇಲ್ಲಿ 3D ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ತೀನಿ. ನಿಮಗೆ ಕ್ವಶನ್ ಬರ್ಬೋದು, ಸೊ if you are having 3 dimensions, 2-dimensional ಇದ್ದಾಗ ಫಸ್ಟ್ ಡೈಮೆನ್ಷನ್ ವಿಲ್ ಬಿ ನಂಬರ್ ಆಫ್ ರೋಸ್, ಸೆಕೆಂಡ್ ಡೈಮೆನ್ಷನ್ ವಿಲ್ ಬಿ ನಂಬರ್ ಆಫ್ ಕಾಲಮ್ಸ್ ಅಂತ. ನೌ ವಿ ಆರ್ ಹ್ಯಾವಿಂಗ್ 3 dimensions. ಸೊ ವಾಟ್ ವಿಲ್ ಬಿ ದ ಯೂಸ್ ಆಫ್ ದ ಥರ್ಡ್ ಡೈಮೆನ್ಷನ್ ಅಂತ ಒಂದು ಕ್ವಶನ್ ಬರ್ಬೋದು. ಆ ಕ್ವಶನ್ಗೆ ಆನ್ಸರ್ ಏನಂದರೆ, ಹಿಯರ್ ಐ ಆಮ್ ಕ್ರಿಯೇಟಿಂಗ್ ಎನ್ ಅರೇ ಬೈ ನೇಮ್ 3D ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ತೀನಿ ವಿಚ್ ಈಸ್ ಆಫ್ ಇಂಟೀಜರ್ ಅರೇ. ದೇರ್ ಆರ್ 3 dimensions ಆಸ್ ಯು ಕ್ಯಾನ್ ಸಿ. ದೆನ್ ಯು ಆರ್ ಅಲೋಕೇಟಿಂಗ್ ಮೆಮೊರಿ ಫಾರ್ ದ ಅರೇ ವಿತ್ ದ ಹೆಲ್ಪ್ ಆಫ್ ನ್ಯೂ ಆಪರೇಟರ್. The first dimension indicates the number of matrix. So this will create 2 matrices. In each of those matrix will be having 3 rows and 4 number of columns ಇರುತ್ತೆ. ಪ್ರತಿಯೊಂದು ಮ್ಯಾಟ್ರಿಕ್ಸಲ್ಲೂ 3 ರೋಸು 4 ಕಾಲಮ್ಸ್ ಇರುತ್ತೆ. ಸೊ ದಿಸ್ ಈಸ್ ಹೌ ಐ ಕ್ಯಾನ್ ಡಿಕ್ಲೇರ್ ಎ 3-dimensional array. This is an example and this is the syntax. Int ಅನ್ನೋದು ಟೈಪು, 3D ಅನ್ನೋದು ವೇರಿಯಬಲ್ ನೇಮು, ನೀವು int ಅನ್ನೋದು ಟೈಪು. This is number of matrices, this is number of rows and this size is number of columns. So this is how you can declare a 3-dimensional array. There is no need to go in detail or deep with respect to 3-dimensional array as we did with respect to 1D and 2D array. These are the things you need to remember with respect to array. One last topic with respect to array is, whenever we are declaring an array, first we declare the variable name, then we were declaring the dimension. As you can see here, first we declare the variable, then we declare the dimension.
So here, in order to declare a group of array variable, the syntax used is as follows for below example. But the best convention in order to declare arrays, two or more arrays simultaneously, is this particular convention. You need to first write the dimension, then later you need to write the array names. This declare three array variables num1, num2 and num3, because in whenever you are writing some programs, you need to follow some conventions, because the compiler prefers you to write in that particular convention. When you write the program in that particular best convention, then your program will look efficient and you can expect the program to give results in faster time than compared to programs written without using any convention. So this is one of the alternative way in order to declare an array. That means instead of declaring each variable and specifying the dimension after the variable name, I can specify the dimension first, then I can write the variable name. So this is possible using this convention, but not possible when you follow this convention. That is, if you first write your variable name and then the dimension, then you need to write the dimension for each of the variable. But if the dimension is same, then you can write that dimension at first, then you can write the array variable name. So these are some of the topics you need to remember with respect to arrays. So in our next class, we shall look into the topic called as operators. What are all the different operators available in Java, how they will be implemented, how they will be used. So we will categorize them, then we will look into each of them in detail. Thank you.